ಒಂದು ಹುಡುಗಿ ಅವಳು ಇಂಜಿನಿಯರಿಂಗ್ ಓದ್ತಿದ್ದಾಳೆ, ಸುಮ್ಮನೆ ಕೂತಿರ್ತಿರಲ್ಲ ಓದಿದ್ನ ಅಂತ ಕೊಟ್ಟಿದ್ದಾಳೆ. ಅಪ್ಪ ಅವಳದು ನೋಡಿಲ್ಲ ಅಂತ ಅಂದಾಗ ತುಂಬ ಪ್ರಾಮಾಣಿಕವಾಗಿ ಬದುಕು, ಇನ್ನೊಬ್ಬರು ಕಷ್ಟ ಕೊಡಬಾರ್ದು. ಯಾರೋ ಪಿ ಎ ಕಾಲಿಂಗ್ ಅಂತ ಬರ್ತಿದೆಯಲ್ಲ ಕುಮಾರಸ್ವಾಮಿನ, ಯಾವ ಕುಮಾರಸ್ವಾಮಿ? ಚುಟ್ಟಿ ಕುಮಾರಸ್ವಾಮಿ. ನಾನು ಒಂದ್ಸಲ ನಿಮ್ಮ ಮನೆಗೆ ಬರಬೇಕು, ಅಪ್ಪ ಎಲ್ಲಿ ಕೊಟ್ಟಿದ್ದಾರೆ, ನೀನು ಆವಾಗಿ ಯಾರ ಹತ್ರನೋ ಹೋಗಿ ಕೈ ಮುಗಿ. ಅವ್ರಿಗಿಂತ ಯಾರು ಕಷ್ಟ ಇದ್ದಾರೆ ಅವ್ರು ನೋಡಬೇಕು, ಅವ್ರು ನೋಡ್ಬಿಟ್ಟು ಅವ್ರಿಗಿಂತ ನಾವು ಚೆನ್ನಾಗಿದ್ದೀವಮ್ಮ, 90% ನಾನು ಚೆನ್ನಾಗಿದ್ದೀನಿ ಅಂದರೆ ಕೈ ಹೊಡಿ ಬೀಸಲಿಲ್ಲ ಅಂತಾರೆ ಮುಳುಗೋಗ್ತಾರೆ. ಮಳವಳ್ಳಿ ಮಾದೇವಸ್ವಾಮಿ ಅಂತ ನಾನು ಸ್ಕೂಲ್ ಟೀಚರ್, ನಮ್ಮ ಎಷ್ಟು ಪಾಠ ಕಲ್ಸಲ್ಲ, ಅವ್ರಿಗೆ ಕಾಲು ಮುಟ್ಟು ನಮಸ್ಕಾರ ಮಾಡ್ಕೋಬೇಕು. ನಾನು ಮಣಿಕಾಂತ್ ಅಂದ ತಕ್ಷಣ ಒಂದು ಹುಡುಗಿ ಅವಳು ಇಂಜಿನಿಯರಿಂಗ್ ಓದ್ತಿದ್ದಾಳೆ. ಆ ಇಂಜಿನಿಯರಿಂಗ್ ಓದೋ ಹುಡುಗಿಗೆ ಇದಕ್ಕೆ ಆರೋಗ್ಯ ಸಮಸ್ಯೆ ಆಗ್ಬಿಟ್ಟಿದೆ. ಆರೋಗ್ಯ ಸಮಸ್ಯೆ ಆದಮೇಲೆ ಏನೋ ಅಂತ ನೋಡಿದ್ರೆ ಹಾರ್ಟ್ ತೊಂದರೆ ಇದೆ ಅಂತಂದರೆ ಬಿ ಪಿ ಜಾಸ್ತಿ ಕಡಿಮೆ ಆಗೋದು ಜಾಸ್ತಿ ಆಗೋದು, ವೇರಿಯೇಷನ್ ಜಾಸ್ತಿ ಹಂಗಾಗ್ತದೆ. ಹಂಗಾಗ್ತದೆ ಆಪರೇಷನ್ ಆಗಬೇಕು ಅವ್ಳಿಗೆ. ಆಪರೇಷನ್ ಮಾಡಬೇಕು ಅಂತಂದರೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾನೆ ಟೈಮಿಗೆ ಕರೆಕ್ಟಾಗಿ ಅವ್ಳು ಬಿ ಪಿ ಜಾಸ್ತಿ ಆಗಿಬಿಡುತ್ತೆ. ಡಾಕ್ಟ್ರಿಗೆಲ್ಲ ತುಂಬ ಭಯ, ಬಿ ಪಿ ಜಾಸ್ತಿ ಆದರೆ ನಾವು ಸಡನ್ನಾಗಿ ಏನೂ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಜೆ ಹಾಸ್ಪಿಟ್ಲಲ್ಲಿ ಹಿಂಗೆ ಒಂದು ವಾರ ಉಳಿಸಿದ್ದಾರೆ. ಒಂದು ವಾರ ಆದಮೇಲೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಈ ತಾಯಿ ಹುಡುಗಿ ಇಬ್ಬರಲ್ಲ ಇದ್ದಾರೆ. ಈ ಹುಡುಗಿ ತಾಯಿ ಫ್ಯಾಮಿಲಿ ಫ್ರೆಂಡ್ ಒಬ್ಬ, ಅವನು ಹಿಂಗೆ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಿರಲ್ಲ ಅಂತ ಅಂದ್ಕೊಂಡು ಅಮ್ಮ ಹೇಳಿದ 8 ಸುಳ್ಳುಗಳು ಮತ್ತು ಅಪ್ಪ ಅಂದರೆ ಆಕಾಶ 2 ಬುಕ್ ತೊಗೊಂಡು ಹೋಗಿದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಏನು ಕೆಲಸ ಎಲ್ಲ ಸುಮ್ಮನೆ ಕೂತಿರ್ತಿರಲ್ಲ, ಓದಿದ್ನ ಅಂತ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ತಾಯಿಗೆ ಓದಲಿ ಅಂತ ಕೊಟ್ಟಿದ್ದವನು. ಮಗಳು ಬೆಡ್ ಮೇಲೆ ಮಗ್ಗಿತಾಳೆ, ನೀವು ಓದಿ, ಅವಳು ಪಾಡ್ಗಳು ಇರಲಿ, ಏನು ಮಾಡೋದು, ಅವಳ ಬಿ ಪಿ ಕಡಿಮೆ ಆದಾಗ ಆಪರೇಷನ್ ಆಗುತ್ತೆ ಅಂತ. ಸರಿ ತಾಯಿ ಕೊಟ್ಟಿದ್ದ ಮಗು ತೊಗೊಂಡು ನಾನು ಓದ್ತೀನಿ ಫಸ್ಟು, ಆಮೇಲೆ ನೀನು ಓದ್ಬಿಟ್ಟು ಅವಳು ಓದಿದ್ದಾಳೆ. ಓದ್ಬಿಟ್ಟಾದ್ಮೇಲೆ ಅವಳಿಗೆ ಕಾನ್ಫಿಡೆನ್ಸ್ ಬಂದಮೇಲೆ ಓದಿ ಮುಗಿಸಿದ ಮೇಲೆ ಡಾಕ್ಟ್ರಿಗಲ್ಲದಂತ ನಾಳೆ ನನಗೆ ಆಪರೇಷನ್ ಮಾಡಿ ನಾನು ರೆಡಿ ಆಗಿರ್ತೀನಿ ಅಂತ. ಸರಿ ಬೆಳಗ್ಗೆ ಆಪರೇಷನ್ ಥಿಯೇಟರ್ಗೆ ಕೊಂಡು ಹೋಗೋರು. ಇವರು ಬುಕ್ ಕೊಟ್ಟರಲ್ಲ, ಬುಕ್ ಕೊಟ್ಟವರು ಸುಮ್ಮನೆ ಮಾತಾಡ್ಸ್ಕೊಂಬನ ಅಂತ ನೋಡ್ತಾರೆ. ತಾಯಿ ಮಾತಾಡಿದ್ರೆ ಮಗಳಿಲ್ಲ. ಈಗ ತುಂಬ ಶಾಕ್ ಆಗಿಬಿಡ್ತದೆ, ಮಗಳೇನೋ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ. ಅವ್ರು ಕೇಳಿದೆ ನಿಮ್ಮ ಮಗಳಿಲ್ಲಿ ಅಂತ. ಆಪರೇಷನ್ ಮಾಡಿಸ್ಕೊಂಡು ಹೋಗಿದ್ದಾಳೆ. ಬಿ ಪಿ ಜಾಸ್ತಿ ಆಗಿತ್ತಲ್ಲ. ಏನೂ ಇಲ್ಲ ಸರ್, ನೀವು ಬುಕ್ ಕೊಟ್ರಲ್ಲ, ಕೊಟ್ಮೇಲೆ ಬಿ ಪಿ ಎಲ್ಲ ನಾರ್ಮಲ್ ಆಗಿ ಒಳ್ಳೆ ಡಾಕ್ಟ್ರಿಗೆ ಹೇಳಿ ಆಪರೇಷನ್ ಆಗಿದೆ. ಆಪರೇಷನ್ ಆಗಿ ಹುಡುಗಿಗೆ ಅವ್ರು ಡಿಸ್ಚಾರ್ಜ್ ಆದಮೇಲೆ ಅವ್ಳು ಬಂದು ಕೇಳ್ದೈತೆ, ಇವೆರಡು ಪುಸ್ತಕ ನನಗೆ ಗಿಫ್ಟ್ ಕೊಡ್ತೀರಾ, ನಾನು ತೊಗೊಂಡು ಹೋಗ್ಬೇಕು ಇವನ್ನ. ಈಗ ಚೆನ್ನಾಗಿದ್ದಲ್ಲ ಅವ್ರು. ಈ ಥರ ಎಕ್ಸ್ಪೀರಿಯನ್ಸ್ಗಳು ತುಂಬ ಆ ಥರದ್ದು. ಅಮ್ಮ ಹೇಳಿದ 8 ಸುಳ್ಳುಗಳ ನಂತರ ಅಪ್ಪ ಅಂದರೆ ಆಕಾಶ ಅಂತ ಬರೀತೀರಾ. ಅಂದರೆ ನಿಮ್ಮ ಅಪ್ಪನೊಂದಿಗೆ ನಿಮಗೆ ಇದ್ದ ಒಡನಾಟ ಹೇಗಿತ್ತು? ಅದು ಪುಸ್ತಕ ಬರೆಯೋದಕ್ಕೆ ಕಾರಣ ಆಯಿತಾ? ಅದು ಹೆಂಗೆ ಅಂದರೆ ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ ಬರೆದ ಮೇಲೆ ಪುಸ್ತಕ ಚೆನ್ನಾಗಿದೆ ಅಂದ್ರಲ್ಲ, ಚೆನ್ನಾಗಿ ನಾನು ನೆಕ್ಸ್ಟ್ ಬುಕ್ ಯೋಚನೆ ಮಾಡಿದಾಗ ಅಮ್ಮನ ಬಗ್ಗೆ ಬರ್ದಾಯಿತು, ಅಪ್ಪನ ಬಗ್ಗೆ ಬರೀಬೇಕು ಅಂತ. ಅಪ್ಪನ ಬಗ್ಗೆ ಬರೀಬೇಕು ಅಂತ ಅಂದರೆ ಹೆಂಗಾಯ್ತು ಅಂದರೆ, ಅಪ್ಪ ಈಗ ಅಮ್ಮ ಅಂತ ಅಂದರೆ ನಾವೆಲ್ಲ ಮುದ್ದು ಮಾಡ್ಕೋತೀವಿ, ಪ್ರೀತಿಯಿಂದ ಕೇಳ್ತೀವಿ ಏನು ಬೇಕು ಅಂದರು. ಬಟ್ ಅಮ್ಮ ಹೇಳೋದನ್ನೆಲ್ಲ ನೋಡಿದ್ದೀವಿ, ಅಪ್ಪ ಹೇಳೋದು ನೋಡಿಲ್ವಲ್ಲ ಅಂತ ಅನ್ನಿಸ್ತು. ಅಪ್ಪ ಹೇಳೋದು ನೋಡಿಲ್ಲ ಅಂತ ಅಂದಾಗ ನಮ್ಮ ಅಪ್ಪನ ಕಷ್ಟಗಳೆಲ್ಲ ಕಣ್ಮುಂದೆ ಬಂತು. ಅಪ್ಪನ ಕಷ್ಟ ಕಣ್ಮುಂದೆ ಬಂತು ಅಂದರೆ ನಾನು ಮನೆಗೆ ಫಸ್ಟ್ ಮಗ, ಹಾಗಾಗಿ ಏನೇ ಇದ್ದು ಅಪ್ಪ ನನ್ನ ಜೊತೆ ಹೇಳ್ಕೊತಿದ್ರು. ಅಪ್ಪ ಕಥೆ ಹೇಳ್ತಾರೆ ಅಂತಂದರೆ, ಅಪ್ಪ ಹಾಡು ಹೇಳ್ತಾರೆ ಅಂತಂದರೆ, ಅಥವಾ ಅಪ್ಪ ಸಿಟ್ಟು ಮಾಡ್ಕೋತಾರೆ ಅಂದರೆ, ಅಪ್ಪ ಬೈತಾರೆ ಅಂದರೆ ಪ್ರತಿಯೊಂದಕ್ಕೂ ನಾನು ಸಾಕ್ಷಿಯಾಗಿದ್ದೆ. ಎಲ್ಲನೂ ಹೇಳ್ಕೊತಿದ್ರು, ಹಿಂಗಾಯ್ತು ಇವ್ರು ಈ ಥರ ಹೆಂಗಾಯ್ತು ಅದೆಲ್ಲ ನೋಡಿದ್ದೆಲ್ಲ. ಆಮೇಲೆ ತುಂಬ ಕಷ್ಟ ಬಂತು ಅವ್ರಿಗೆ. ಅವರು ಗಾಂಧೀಜಿ ಹೆಂಗೆ ಹೇಳಿದ್ದಾರೆ, ಹೆಂಗೆ ಬದುಕಬೇಕು, ತುಂಬ ಪ್ರಾಮಾಣಿಕವಾಗಿ ಬದುಕಬೇಕು, ಇನ್ನೊಬ್ಬರು ಕಷ್ಟ ಕೊಡಬಾರ್ದು, ಇನ್ನೊಬ್ಬರು ಕಷ್ಟ ಕೊಡಬಾರ್ದು ಅನ್ನೋ ಕಾರಣ ಅವ್ರು ಹೇಳ್ಕೊಂಡ್ರು. ಅವ್ರಿಗೆ ತುಂಬ ಕಷ್ಟ ಬಂತು, ಬೇರೆಯವರೆಲ್ಲ ಕಷ್ಟ ಕೊಟ್ಟರು. ಅದೆಲ್ಲ ನೋಡಿದ ಮೇಲೆ ಅಪ್ಪ ಅಂದರೆ ಆಕಾಶ ಅಂತ ನಾನು ಯಾಕೆ ಸಿಟ್ಟೆ ಅಂತಂದರೆ, ಪ್ರತಿ ಮನೆಯಲ್ಲೂ ಅಪ್ಪ ತುಂಬ ಶಕ್ತಿವಂತ, ಎಲ್ಲ ಮಕ್ಳಿಗೂ ಅನಿಸುತ್ತೆ ನಮ್ಮ ಅಪ್ಪನೇ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಆಮೇಲೆ ಎಲ್ಲ ಮಕ್ಕಳಿಗೂ ಮನೇಲೇನು ತಪ್ಪು ಮಾಡಿದ್ರೆ ಅಮ್ಮ ಹೇಳ್ತಾಳೆ ನಿಮ್ಮ ಅಪ್ಪ ಬರಲಿ ಮಾಡಿಸ್ತೀನಿ ಅಂತ, ತುಂಬ ಭಯ. ಆಮೇಲೆ ಮಕ್ಕಳಿಗೆ ತೀರಾ ಸಡನ್ನಾಗಿ ದುಡ್ಡು ಬೇಕು ಅನ್ಸಿದ್ರೆ ಅಮ್ಮನ ತಪ್ಪು ಇನ್ಫ್ಲೂಯೆನ್ಸ್ ಮಾಡಿಸಿ ಅಪ್ಪನೇ ಕೊಡೋದು ಹೀಗೆ. ಆಮೇಲೆ ಇಷ್ಟ ಆಯ್ತು. ಅಪ್ಪ ತುಂಬ ಸಿಟ್ಟು ಮಾಡ್ಕೋದ್ರೆ ನಿಜ, ಅಪ್ಪ ಅಳ್ತಾನೆ ಪ್ರತಿಯೊಂದು. ಈಗ ಆಕಾಶ ಅಂತೆಲ್ಲ ಏನಿದೆ, ಗುಡುಗು ಮಿಂಚು ಸಿಡಿಲು, ಆಮೇಲೆ
ಸಾಫ್ಟ್ ಅಷ್ಟು ಇದೆ. ಅಷ್ಟು ಗುಣಗಳು ಅಪ್ಪನಲ್ಲಿದೆಯಲ್ಲ ಅಂತ ಅನಿಸ್ತು. ಅದಕ್ಕೆ ಅಪ್ಪ ಅಂದರೆ ಆಕಾಶ ಅಂತ ಬುಕ್ ಹೆಸರಿಟ್ಟೆ. ಹಂಗಂದಮೇಲೆ ನಮ್ಮ ಅಪ್ಪನ ಸ್ಟೋರಿಗಳೆಲ್ಲ ನೆನಪಾಯ್ತಲ್ಲ, ಪೂರ್ತಿ ಅವ್ರಿಗೆ ಅನುಭವಿಸಿದ ಕಷ್ಟ ಸಂತೋಷ ಎಲ್ಲ ಅದೆಲ್ಲ ಸೇರಿಸ್ಕೊಂಡು ಅಪ್ಪನ ಆಕಾಶ ಬುಕ್ ಮಾಡ್ತೀವಿ. ಎಷ್ಟು ವಿಷಯ. ಎಂದಾದರೂ ನಿಮ್ಮ ಲೇಖನ ಸಿನಿಮಾ ಆಗುವಂಥ ಪರಿಸ್ಥಿತಿ ಬಂದಿತ್ತಾ? ಯಾರಾದರೂ ಕೇಳಿದ್ರ ಸಿನಿಮಾ ಮಾಡ್ತೀವಿ ಅಂತ? ತುಂಬ ಬಂದಿದೆ. ತುಂಬ ಅಂದರೆ ಎಲ್ಲ ಮಾತುಕತೆ ತನಕ ಬಂದಿದೆ. ಮಾತುಕತೆ ಆದಮೇಲೆ ಕೆಲವು ನನಗೆ ಕೇಳಿದ್ದಾರೆ, ನೀವು ಸ್ಟೋರಿ ಮಾಡಿದ್ದಿರಲ್ಲ, ಸ್ಕ್ರೀನ್ ಪ್ಲೇ ಸಂಭಾಷಣೆ ನೀವೇ ಮಾಡಿಕೊಡಿ ಅಂತ. ಸೊ ನನಗೆ ಸ್ಟೋರಿ ಬರೆಯೋದು ಮಾತ್ರ ಗೊತ್ತೇ ಹೊತ್ತು ಚಿತ್ರಕಥೆ ಬರೆಯೋದಾಗಲಿ ಸಂಭಾಷಣೆ ಬರೆಯೋದಾಗಲಿ ನಾನು ಫೀಲ್ಡಲ್ಲ. ಹಂಗಾಗಿ ನಾನು ಅವ್ರಿಗೆ ಹೇಳಿದ್ದೀನಿ, ಸರ್ ನಾನು ಸ್ಟೋರಿ ಬೇಕಾದ್ರೆ ನಾನು ಕೊಟ್ಬಿಡ್ತೇನೆ, ಸ್ಕ್ರೀನ್ ಪ್ಲೇ ಮಾತ್ರ ನೀವು ಮಾಡ್ಕೋಬೇಕು, ಸಂಭಾಷಣೆ ನೀವು ಮಾಡ್ಕೋಬೇಕು. ಜೊತೆಗೆ ನನಗೆ ನಾನು ಸ್ಟೋರಿಗೆ ಕಾಸಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ದುಡ್ಡು ಬಗ್ಗೆ ಯೋಚನೆ ಮಾಡಿಲ್ಲ. ಬುಕ್ಕಲ್ಲಿ ಎಷ್ಟು ಫೇಮಸ್ ಆಗಿದೆ ಅಷ್ಟು ಚೆನ್ನಾಗೇ ತೆಗಿಬೇಕು, ತಿರ್ಚಬಡಿ ಕಥೆನ ಇಷ್ಟೇ ಕೇಳಿರ್ತು. ಆಮೇಲೆ ಅವ್ರು ಆಯಿತು ಮಾಡ್ತೀವಿ ಅಂತ ಹೋಗಿದ್ರೆ ಹೆಂಗೆ ಒಂದು 5 ಸ್ಟೋರಿ ಆಗಿದೆ ಮಾತುಕತೆ. ಅದು ಸೆಟ್ಟೇತು ಅನ್ನೋದ್ರ ತನಕ ನಾವು ಯಾವುದು ಸುದ್ದಿ ಬಂದಿಲ್ಲ. ಜೀವನದಲ್ಲಿ ಎಲ್ಲವೂ ಇದ್ದು ಏನು ಇಲ್ಲದಂತೆ ಕೆಲವೊಂದು ಮನಸ್ಥಿತಿಯನ್ನು ಇಟ್ಕೊಂಡು ಬದುಕ್ತಾ ಇರ್ತಾರೆ. ಅಂಥವರಿಗೆ ನೀವು ಇಷ್ಟು ಜೀವನವನ್ನೇ ಗೆದ್ದು ನಿಂತಿದ್ದಾಗ ಏನನ್ನ ಹೇಳೋಕೆ ಬಯಸ್ತೀರಾ? ಈಗ ಎಲ್ಲ ಇತ್ತು ಅಂತಂದರೆ ಪರಿಪೂರ್ಣ ಯಾರು ಅಲ್ಲ. ಪರಿಪೂರ್ಣ ಆದರೆ ಮನುಷ್ಯ ದೇವರಾಗ್ಬಿಡ್ತಾನೆ. ಪ್ರತಿಯೊಬ್ಬರಿಗೊಂದು ನ್ಯೂನತೆ ಇದ್ದೇ ಇರುತ್ತೆ. ಮೈನಸ್ ಪಾಯಿಂಟ್. ಆ ಮೈನಸ್ ಪಾಯಿಂಟನ್ನ ನಾವು ಮೂಲ ಮಾಡಿಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ. ನನಗೆ ಕೆಲಸ ನನ್ನ ಸಮಸ್ಯೆ, ನನಗೆ ಕೆಲಸಲ್ಲ ಅಂದ್ಬಿಟ್ಟು ಇನ್ನು ಕೆಲವೆಲ್ಲ ಚೆನ್ನಾಗಿದೆ. ಇನ್ನು ಕೆಲವ್ರಿಗೆ ಕಾಣಿಸೋದೇ ಇಲ್ಲ ಅಲ್ವಾ. ಅವ್ರನ್ನ ನಿಲ್ಸ್ಕೊಳಕ್ಕೆ ನಾನು ಚೆನ್ನಾಗಿದ್ದೀನಿ. ಯಾಕೆ ಅಂದರೆ ಎದುರುಗಡೆ ಇರೋದೇನು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಅವ್ನು ಗೊತ್ತಿಲ್ಲದೆ ಇರೋರು ಬದುಕ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ ಎಲ್ಲ ಚೆನ್ನಾಗಿರುತ್ತೆ, ಊಟಕ್ಕೆ ಇಲ್ಲ, ಭಿಕ್ಷೆ ಬೇಡ್ಕೊಂಡವ್ರು ಬದುಕ್ತಾ ಇದ್ದಾರೆ ಅಲ್ವಾ. ಅದು ಹಂಗಾಗಿ ನಾವು ಅವ್ರು ನೋಡಬೇಕು. ನಮಗಿಂತ ಯಾರು ಕಷ್ಟ ಇದ್ದಾರೆ ಅವ್ರು ನೋಡಬೇಕು. ಅವ್ರನ್ನ ಬಿಟ್ಟು ಅವ್ರಿಗಿಂತ ನಾವು ಚೆನ್ನಾಗಿದ್ದೀವಲ್ವ, ಹಂಗೆ ಬದುಕಬೇಕು. ಎಲ್ಲ ಇದೆ ಏನೂ ಇಲ್ಲ ಅಂತ ಅನ್ನೋದಕ್ಕಿಂತ ನಮ್ಮಲ್ಲಿ ಏನೂ ಇಲ್ಲದೆ ಇರೋ ಪರವಾಗಿಲ್ಲ, ಎಲ್ಲ ಇದೆ ಅಂತ ಅಂದ್ಕೋಬೇಕು ನಾವು. ಎಷ್ಟೇ ಅಲ್ವಾ ನನಗನ್ಸೋದು ಈ ಪ್ರಾಬ್ಲಮ್ ಅಷ್ಟೇ ತಾನೇ. ಅದೆಷ್ಟು ಎಲ್ಲದೀಗ 90% ನಾನು ಚೆನ್ನಾಗಿದ್ದೀನಿ ಅಂದರೆ 10% ಚೆನ್ನಾಗಿಲ್ಲ ಅಷ್ಟೇ. 10% ಬಿಟ್ಬಿಟ್ಟು ನಾನು 90% ಚೆನ್ನಾಗಿದ್ದೀನಿ, ಹಂಗೆ ಬದುಕಬೇಕು. ಇಷ್ಟು ಧೈರ್ಯವಾಗಿ ಜೀವನವನ್ನು ಎದುರಿಸ್ತಾ ಇದ್ದೀರಾ, ಆ ಒಂದು ಧೈರ್ಯ ಎಲ್ಲಿಂದ ಬಂತು ನಿಮಗೆ? ಹೇಗೆ ಅಂತಂದ್ರೆ ಈಗ ಬಂಡು ಧೈರ್ಯ ಅಂತ ಅನ್ಬೇಕಷ್ಟೇ. ನಾನು ಹೇಳಿದ್ದಲ್ಲ ನನಗೆ ಜರ್ನಲಿಸಮ್ ಗೊತ್ತಿಲ್ಲ ಅಂತ. ಜರ್ನಲಿಸಮ್ ಗೊತ್ತಿಲ್ಲ ಅಂತಂದ್ರೆ ಗೊತ್ತಿರೋರಿಗಿಂತ ನಾನು ಚೆನ್ನಾಗಿ ಬದುಕಬೇಕು ಅಂತಂದರೆ ಧೈರ್ಯ ಅಷ್ಟೇ. ಇವತ್ತಾಗುತ್ತೆ ಹಾಗೆ ಆಗುತ್ತೆ ಅಂತ ಅಂದ್ಕೋಬೇಕು. ಈಗ ಈಜಕ್ಕೆ ಹೋಗ್ತೀವಿ, ಈಜಕ್ಕೆ ಹೋದರೆ ನಮಗೆ ಸಡನ್ನಾಗಿ ಕೈ ಬೀಸ್ಕೊಂಡವ್ರು ಪರವಾಗಿಲ್ಲ, ಆಚೆ ದಂಡದಲ್ಲಿ ಹಪ್ತೀನಿ ಅನ್ಬೇಕು. ಕೈ ಹೊಡಿ ಬೀಸಲಿಲ್ಲ ಅಂತಾರೆ ಮುಳುಗೋಗ್ತೀವಿ. ಆ ಮುಳುಗೋಗ್ದಂಗೆ ನಾವು ಬದುಕಬೇಕು ಅಂದರೆ ಧೈರ್ಯ ಆಗಬೇಕು. ನೋಡೋಣ ಏನಾಗುತ್ತೆ, ಒಂದು ಚಾಲೆಂಜ್. ಇದಿಷ್ಟೇ ಅಲ್ವಾ. ಕೆಲವು ಸಿನಿಮಾದ ಒಂದು ಡೈಲಾಗ್ ಇದೆ, ದಿಸ್ ಶಾಲ್ ಟು ಪಾಸ್ ಅಂತ. ಈ ಕಾಲ ಕೂಡ ಸರ್ದೋಗುತ್ತೆ ಅಂತ ಅಂತಾರೆ. ಹಂಗಂದಾಗ ಏನು ಮಾಡ್ಕೋ, ತುಂಬ ಕಷ್ಟ ಬರುತ್ತೆ. ಈ ತಲೆನೋವು ಬರುತ್ತೆ ಅಂತ ಇಟ್ಕೊಳ್ಳಿ. ತಲೆನೋವು ಬಂದರೆ ಎಷ್ಟು ಹೊತ್ತಾಗುತ್ತೆ, ಒಂದು 3 hours 2 hours. ಅಮ್ಮಮ್ಮ ಅಂದರೆ ಒಂದಿನ ಪೂರ್ತಿ ಇರುತ್ತೆ. ಒಂದಿನ ಪೂರ್ತಿ 2ನೇ ದಿನ ಆದಮೇಲೆ ಸರಿಯಾಗಿ ಬಿಡುತ್ತೆ ಅಲ್ವಾ. ಹಂಗೆ ಅಂದ್ಕೋಬೇಕು. ರಾತ್ರಿ ಕತ್ಲೆ ಆದಮೇಲೆ ಬೆಳಕು ಬಂದೇ ಬರುತ್ತೆ, ಅಥವಾ ಬೆಳಕಾದ್ಮೇಲೆ ಕತ್ಲೆ ಬಂದೇ ಬರುತ್ತೆ. ಹಂಗೆ ಅಂದ್ಕೊಂಡು ಧೈರ್ಯ ಒಂದು ಜೊತೆಗಿರ್ಬೇಕಂತ. ಧೈರ್ಯಂ ಸರ್ವತ್ರ ಸಾಧನ ಅಂತೀವಲ್ವ, ಆ ಥರ ನನಗೆ ಅನಿಸಿದ್ದು ಅಂತಂದರೆ ಈ ಕಷ್ಟ ಇವತ್ತು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಕಷ್ಟ ಆಗುತ್ತೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಇನ್ನೇನೋ ಖುಷಿನಂತೆ ಹಂಗೆ ಅಂದ್ಕೊಂಡು ಬದುಕಬೇಕು. ಬದುಕಿನಲ್ಲಿ ಓದು ಎಷ್ಟು ಮುಖ್ಯ ಆಗುತ್ತೆ? ಬರವಣಿಗೆ ಇದರಿಂದ ನಿಮಗೆ ಯಶಸ್ಸು ಸಿಕ್ತು, ಇದ್ರ ಬಗ್ಗೆ ಹೇಳೋದಾದರೆ? ಬರಹ ಎಷ್ಟು ಮುಖ್ಯ ಅಂತಂದರೆ ನಾವು ಓದೋದೇ ಮುಖ್ಯ. ಜಾಸ್ತಿ ಓದ್ದಂಗೆ ನನಗೆ ಜಾಸ್ತಿ ಬರೀಬೇಕು ಅಂತ ಐಡಿಯಾ ಬರುತ್ತೆ. ಜಾಸ್ತಿ ಓದ್ದಂಗೆ ಈ ಥರ ಆಯಿತು ಅಂತ ಗೊತ್ತಾದಾಗ ನನಗೆ ಹೊಸ ಪದಗಳು, ಕಥೆಗಳು, ಹೊಸ ಪದಗಳು, ಹೊಸ ವಾಕ್ಯಗಳೆಲ್ಲ ಬರುತ್ತೆ. ಅದು ಮುಖ್ಯ. ನಾನೇನು ಓದಲಿಲ್ಲ ಅಂತಂದರೆ ಈಗ ಅವ್ರ ಥರ ಬರೆಯೋಕ್ಕೆ ಇವ್ರ ಥರ ಬರೆಯೋಕೆ ಆಗಲ್ಲ. ಇದು ಜಾಸ್ತಿ ಓದ್ದವಂಗೆ ಇವ್ರಂಗೆ ಬರ್ತಿದ್ದಾರೆ, ಇವ್ರಂಗೆ ಬರ್ತಿದ್ದಾರೆ, ಅಥವಾ ಇಂಗ್ಲೀಷಲ್ಲಿ ಬೇರೆ ಭಾಷೆಯಲ್ಲಿ ಬರ್ತಿದ್ದಾರೆ, ತೆಲುಗಲ್ಲಿ ಬರ್ತಿದ್ದಾರೆ. ಎಲ್ಲ ಓದ್ದಂಗೆ ನನ್ನ ವಿಸ್ತಾರ ಆಗುತ್ತೆ ಅನ್ನೋ ಜೊತೆಗೆ ಬರಹ ನನಗೇನು ಕೊಡ್ತು ಅಂತ ಕೇಳ್ತೀರಲ್ವ. ಬರಹ ಏನು ಕೊಡ್ತಾನೆ, ಬರೀ ಒಬ್ಬ ಇಂಜಿನಿಯರ್ ಆಗಿದ್ರೆ ನಾನು ಒಬ್ಬ ಆಫೀಸರ್ ಆಗಿ ಅಥವಾ ಯಾವುದೋ ಸರ್ಕಾರಿ ಕೆಲಸದಲ್ಲಿ
ಕಳೆದೋಗ್ತಿದ್ದೆ. ಈಗ ರೈಟರ್ ಆಗೋದಕ್ಕೆ ಏನಾಗಿದೆ ಅಂತಂದರೆ ಎಷ್ಟು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಅವರೆಲ್ಲ ಸ್ಟೋರಿ ಓದಂಗೆ ಆಗಿದೆ. ಆಮೇಲೆ ಈ ಯಾವುದು ಅಮ್ಮ ಹೇಳಿದ 8 ಸುಳ್ಳುಗಳು ಪುಸ್ತಕದಲ್ಲಿ ಒಂದು ಸಂಕ್ರಾಂತಿ ಬಗ್ಗೆ ಒಂದು ಸ್ಟೋರಿ, ಸಂಕ್ರಾಂತಿಯ ಸುಖ ದುಃಖ ಅಂತ. ಆ ಪುಸ್ತಕ, ಆ ಸ್ಟೋರಿ 15 ವರ್ಷದಿಂದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ 7ನೇ ಕ್ಲಾಸಲ್ಲಿ ಟೆಕ್ಸ್ಟ್ ಬುಕ್ ಆಗಿದೆ. ಪ್ರತಿ ವರ್ಷ ಸಂಕ್ರಾಂತಿ ಬಂತು ಅಂತಂದರೆ ಎಷ್ಟು ಸ್ಕೂಲ್ ಮಕ್ಕಳು ಫೋನ್ ಮಾಡ್ತಾರೆ, ನಿಮ್ಮ ಸ್ಟೋರಿ ನಾವು ಓದ್ತಾ ಇದ್ದೀವಿ ಅಂತ. ಆಮೇಲೆ ನನ್ನ ಫ್ರೆಂಡ್ಸು ಅವ್ರ ಮಕ್ಕಳಿಗೆ ಓದ್ತಾರಲ್ಲ, ಆ ಮಕ್ಕಳಿಗೆ ತೋರಿಸ್ತಾರೆ, ನೋಡು ನಮ್ಮ ಸ್ಟಾಫ್ ಇದು ಅಂತ. ನಿಮ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಇರ್ತೀನಿ, ಒಂದು ಉದಾಹರಣೆ ಇರ್ತೀನಿ. ನಮ್ಮ ಫ್ರೆಂಡ್ ನಮ್ಮ ಆಫೀಸಲ್ಲಿದ್ದಾರೆ, ಉದಾಹರಣೆ ಆಫೀಸಲ್ಲಿ ರಾಜೇಶ್ ಅಂತ. ಅವರು ಆರ್ಟಿಸ್ಟ್ ಆದಮೇಲೆ ನನ್ನ ಸ್ಟೋರಿಗೆಲ್ಲ ಅವರು ಚಿತ್ರ ಬರೆದಿದ್ದಾರೆ. ಚಿತ್ರ ಬರೆದ್ಮೇಲೆ ಅವ್ರ ಮಗ 7ನೇ ಕ್ಲಾಸ್ ಆದಾಗ ಅವ್ರ ಮನೇಲಿ ಓದ್ತಾ ಇದ್ದಂತೆ, ಪುಸ್ತಕ ಓದ್ತಾ ಇದ್ದಾಗ ಇವ್ರಿಗೆ ಹೇಳಿದ್ದಾರೆ ಸಂಕ್ರಾಂತಿ ಸುಖ ದುಃಖ ಆದಮೇಲೆ ಲೇಖಕರ ಪರಿಚಯ ಅಂತ ಓದಿದ್ರು. ಮಣಿಕಾಂತ್ ಅಂತ ತಕ್ಷಣ ಇವ್ರು ಕೂತಿದ್ದರು, ಮಣಿಕಾಂತ್ ನನ್ನ ಫ್ರೆಂಡ್ ಕಾಣೋ ಅಂತ. ಹಂಗಂದಾಗ ಅವನು ಮಗ ಹೇಳಿದಂತೆ, ಡ್ಯಾಡಿ ಅವರು ಫೇಮಸ್ ಆಯ್ತರು, ನೀನು ಒಬ್ಬ ಆರ್ಟಿಸ್ಟ್ ಅಟ್ಟೆ, ಹೆಂಗೆ ಸಾಧ್ಯ ನಿಂಗೆ ಅವ್ರ ಫ್ರೆಂಡ್ ಆಗೋಕ್ಕೆ? ಅವ್ರು ಇಲ್ಲ ಕಣ ನನ್ನ ಕೋಲಿಗೆ ಅವರು ಅಂತಂದರೆ, ಇವನು ನಿನ್ನ ಕೋಲಿಗೆ ಅಂತೀಯಲ್ಲ, ಹಂಗಾರೆ ಫೋಟೋ ತೋರಿಸ್ಕೊಂಡೆ. ನಾವಿಬ್ಬರು ಜೊತೆ ಫೋಟೋ ತೆಗೆಸ್ಕೊಂಡಿಲ್ಲ. ಆಮೇಲೆ ನನ್ನ ಫ್ರೆಂಡು ನನಗೆ ನೆಕ್ಸ್ಟ್ ಆಫೀಸಿಗೆ ಬಂದು ಹೇಳಿದ್ರು, ನೋಡಿ ಈ ಥರ ಆಗೋಯ್ತು ಮನೇಲಿ, ನನ್ನ ಮಗ ನಾನು ನಿನ್ನ ಕೋಲಿಗೆ ಸರಿ ನಂಬ್ತಾನೆ ಇಲ್ಲ, ಈಗ ಅವ್ನು ಫೋಟೋ ತೊಗೊಂಡು ನಮ್ಮದು ಸರಿ ಆಯ್ತು. ನನಗೆ ಫೋಟೋ ತೆಗೆದು ಆಮೇಲೆ ಅವ್ರ ತಮ್ಮ ಮಗನಿಗೆ ಕಳಿಸಿದ್ರು, ನೋಡು ಇವರೇ ಮಣಿಕಂತದ್ದ, ನಾವು ಆಫೀಸಲ್ಲಿದ್ದೀವಿ ಈಗ. ಹಂಗಂದ್ಮೇಲೆ ಅವ್ರ ಮಗ ತುಂಬ ಶಾಕ್ ಆಯಿತು ನನಗೆ. ಅದೊಂದು ಖುಷಿ. ಇನ್ನೊಂದು ಸಲ ಹಿಂಗೆ ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತಾ ಕೂತಿದ್ರೆ ಯಾರೊಬ್ಬರು ಮೆಸೇಜ್ ಮಾಡಿದ್ರು. ಯಾರಪ್ಪ ಅಂತ ನೋಡಿದ್ರೆ ಮಳವಳ್ಳಿಯಿಂದ ಮಾದೇವ ಸ್ವಾಮಿ ಅಂತ. ಅವ್ರು ನನ್ನ ಕರೆದ್ರು, ಸರ್ ಮಳವಳ್ಳಿ ಮಾದೇವ ಸ್ವಾಮಿ ಅಂತ, ನಾನು ಸ್ಕೂಲ್ ಟೀಚರು. ಸರಿ ಆಯಿತು, ಮೆಸೇಜ್ ಮಾಡಿ, ಸರಿ ಏನು ವಿಷಯ ಅಂದೆ. ನಾನು ನಿಮ್ಮ ಪುಸ್ತಕ ಓದಿದೆ, ನಿಮ್ಮ ಪುಸ್ತಕ ಓದಿದ ಮೇಲೆ ಅದರಲ್ಲಿ ಎಷ್ಟೋ ಜನ ಸಾಧಕರು ಇದ್ದಾರಲ್ಲ, ಅವ್ರ ಥರ ನಾನು ಸಾಧಿಸ್ಬೇಕು ಅಂತ ಅನ್ನಿಸ್ಬಂತು ಸರ್. ಸರಿ ಆಯಿತು, ಆಮೇಲೆ ಏನಾಯಿತು ಅಂತ. ಈಗೇನು ಇಲ್ಲ ಸರ್, KS ಎಕ್ಸಾಮ್ ಬರ್ತಿದ್ದೀನಿ, ನಿಮ್ಮ ಮಕ್ಕಳಿರೋಲ್ಲ IAS ಮಾಡಿದ್ದಾರೆ, ನನಗೆ ಅಷ್ಟು ಅನುಕೂಲ ಇಲ್ಲ, ನಾನು KS ಪಾಸ್ ಮಾಡಿದ್ದೀನಿ, ತಹಶೀಲ್ದಾರ್ ಆಗಿದ್ದೀನಿ ಅಂತ. ಆಮೇಲೆ ನನಗೆ ಶಾಕ್ ಆಯ್ತು, ಏನಪ್ಪ ಈ ಪುಸ್ತಕದಿಂದ ನನಗೆ ಇಷ್ಟೆಲ್ಲ ಅನುಭವ ಸಿಕ್ಕಿಲ್ಲ, ತುಂಬ ಖುಷಿ ಆಗುತ್ತೆ ಎಲ್ಲ ಅನ್ಸ್ಕೊಂಡೆ. ನಾನು ಜೀವನದಲ್ಲಿ ನಾನು ಈಗ ಆಗುತ್ತೆ, ಪುಸ್ತಕ ನನಗೆ ಇಷ್ಟೆಲ್ಲ ಕೊಡುತ್ತೆ ಅಂದ್ಕೊಂಡಿರಲಿಲ್ಲ, ಇಷ್ಟೆಲ್ಲ ಕೊಟ್ಟಿದೆ. ಇನ್ನು ಕೆಲವರು ಪೇಪರ್ ಓದ್ತಾರಲ್ಲ, ಓದಿದಾಗ ಫೋಟೋ ನೋಡಿದಾಗ ಮಣಿಕಂತ್ ಅಂತ. ಆಮೇಲೆ ಕೇಳ್ತಾರೆ, ಮಣಿಕಂತ್ ಅಂದರೆ ಸ್ವಲ್ಪ ಇದೀನ ಪ್ರಾಬ್ಲಮ್ ಆಯಿತು, ನೀವೇನಾ ಅಂತ. ಹೌದು ನಾನೇನು, ಯಾವ ಸಡನ್ ಆಗುತ್ತೆ, ನೀವೇಗೆ ಇಂಜಿನಿಯರಿಂಗಲ್ಲ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ ಗೊತ್ತಿಲ್ಲ ನಮಗೆ. ಈಗ ನೋಡಿದ್ರೆ ನೀವು ರೈಟರ್ ಆಗಿಬಿಟ್ಟಿದ್ದೀರ. ಇದು ಅಂತಂದರೆ ರೈಟರ್ ಆಗಿರೋ ಕಾರಣಕ್ಕೆ ನಾನು ಏನು ಅಂದ್ಕೊಂಡಿದ್ದೆ ಎಲ್ಲ ಸಿಕ್ಬಿಟ್ಟಿದೆ ಅಂತ ಹೇಳ್ಬೋದು. ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಸಿಗುತ್ತೆ ನಿಮಗೆ, ಅದ್ರ ಜೊತೆಗೆ ಅವ್ವ ಪ್ರಶಸ್ತಿ ಕೂಡ ಸಿಗುತ್ತೆ, ಅದ್ರ ಬಗ್ಗೆ ನೀವು ಹೇಳಿ. ಅದ್ರ ಬಗ್ಗೆ ಅಂದರೆ ಸೇಡಮ್ ಗುಲ್ಬರ್ಗ ಅಂತ ಸೇಡಮ್ ಅಂತಿದೆ, ಅಲ್ಲಿ ಅಮ್ಮ ಪ್ರಶಸ್ತಿ ಅಂತ ಕೊಡ್ತಾರೆ. ಅಮ್ಮ ಹೇಳಿದಳು ಪುಸ್ತಕ ಬಿಡುಗಡೆಯಾಗಿ 1 ವರ್ಷ ಆದಮೇಲೆ ಆ ಪ್ರಶಸ್ತಿ ಬಂತು, ಅಮ್ಮ ಪ್ರಶಸ್ತಿ ಅಂತ. ಅದಾದಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಅಮ್ಮ ಹೇಳಿದಂಟ್ರು ಪುಸ್ತಕಕ್ಕೆ. ಅವೆರಡು ಆದಮೇಲೆ ನಿಮ್ಗೆ ಹೇಳಿದ್ದೆಲ್ಲ ಬಸವರಾಜ ರೊಟ್ಟಿ ಫೋನ್ ಮಾಡಿದ್ರು ಅಂತ ಹೇಳಿದ್ದೆಲ್ಲ, ಅವ್ರ ತಾಯಿ ಹೆಸರಲ್ಲಿ ಅವರು ಹುಬ್ಬಳ್ಳಿಯಲ್ಲಿ ಫಂಕ್ಷನ್ ಮಾಡಿ ಪ್ರತಿ ವರ್ಷ ಅತ್ಯುತ್ತಮ ಪುಸ್ತಕಕ್ಕೆ ಅವ್ರ ತಾಯಿ ಹೆಸರು ಕೊಡ್ತಾರೆ. ಅದು ಅವ್ವ ಪ್ರಶಸ್ತಿ. ಅವ್ವ ಪ್ರಶಸ್ತಿ ಕೂಡ ಆ ಪುಸ್ತಕಕ್ಕೆ ಬಂತು. ಅಲ್ಲಿಗೆ ಅಮ್ಮ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಈ ಅವ್ವ ಪ್ರಶಸ್ತಿ, ಈ 3 ಪ್ರಶಸ್ತಿಗಳು ಅಮ್ಮ ಹೇಳಿದಂಟು ಹುಡುಗರ ಪುಸ್ತಕಕ್ಕೆ ಬಂದಿದೆ. 3 ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಜನ ಕೊಡೋದು. ಹಂಗಾಗಿ ಆ ಪುಸ್ತಕದ ಬಗ್ಗೆ ತುಂಬ ಹೆಮ್ಮೆ, ತುಂಬ ಖುಷಿ. ನಿಮಗೆ ಕನ್ನಡ ಬರಹವನ್ನು ಕಲಿಸಿದ ಗುರುಗಳು ನಿಮ್ಮನ್ನು ಭೇಟಿ ಆಗಿದ್ರಾ? ಹೇಗೆ ಅದು ಯಾವ ಥರ ಅಂದರೆ, ನನಗೆ ಇವತ್ತು ಕನ್ನಡ ಸಾಹಿತ್ಯ ಬರಿತೀನಿ ಅಂತಂದರೆ, ಕನ್ನಡ ಚೆನ್ನಾಗಿ ಬರಿತೀನಿ ಅಂತಂದರೆ ತುಂಬ ಜನ ಕೇಳ್ತಾರೆ, ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ನಾನು MA ಕನ್ನಡ ಮಾಡಿದ್ದೀನಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ, ಕೆಲವರು MA ಇಂಗ್ಲೀಷ್ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ತುಂಬ ಜನ ಭೇಟಿ ಮಾಡಿದಾಗ ಕೇಳ್ತಾರೆ, ನಿಮಗೆ ಕನ್ನಡ ಕಲಿಸ್ತವ್ರು ಯಾರು, ನೀವು ಯಾವ ಯೂನಿವರ್ಸಿಟಿಯಲ್ಲಿ ಕನ್ನಡ ಓದಿದ್ರಿ, ನಿಮ್ಮ ಮೇಷ್ಟ್ರಗಳನ್ನ ತೋರಿಸಿ ನಾವು ಅವ್ರ ಜೊತೆ ಮಾತಾಡಬೇಕು, ಎಷ್ಟು ಚೆನ್ನಾಗಿ ಕಲಿಸಿದ್ರ ಅಂತ ಹೇಳಬೇಕು ಅಂತ ಅನ್ಕೋತಾರೆ, ಅಂತೆಲ್ಲ ಕೇಳ್ತಾರೆ. ನಿಜ ಹೇಳಬೇಕು ಅಂತ ನಾನು ಹೇಳಿದ್ದಲ್ಲ, ನಾನು ಸಾಹಿತ್ಯ ಓದಲೇ ಇಲ್ಲ.
ಹೊಟ್ಟೆ ಪಾಡಿಗೆ ಅಂತ ಬಂದ ಮೇಲೆ ಒಂದೊಂದು ಶುರು ಮಾಡ್ತೆ. ನನ್ನಿಂತ ಸೀನಿಯರ್ಸ್ ಯಾರ್ಯಾರಿದ್ದಾರೆ, ಈಗ ರವಿ ಬೆಳಗರೆ ಆಗ್ಬೋದು, ಗಣೇಶ್ ಕಸ್ಕೂಡ್ ಆಗ್ಬೋದು, ಮತ್ತು ನನಗೆ ಕೆಲಸ ಕಲಿಸಿರು ಅಂತೇಳಿಲ್ಲ ಅವರಾಗ್ಬೋದು. ಅವ್ರು ಎಲ್ಲರನ್ನೂ ಓದ್ಕೊಂಡು ಸಾಹಿತ್ಯ ಸಾಲೆಲ್ಲ ನೋಡಿಕೊಂಡು ಬರೆಯೋದು ಅಂತ ಕಲ್ತ್ಕೊಂಡೆ. ಟೀಚರ್ಸ್ನ ಭೇಟಿ ಮಾಡಬೇಕು ಅಂತಂದಾಗ ನಾನು ಅಮ್ಮ ಹೇಳಿದೆಂಟು ಸುಳ್ಳು ಪುಸ್ತಕ ಮಾಡಿದ್ದಲ್ಲ, ಪುಸ್ತಕ ಮಾಡಿದಾಗ ನನಗೆ ಹೈಸ್ಕೂಲ್ನಲ್ಲಿ ಕನ್ನಡ ಕಲಿಸ್ತು ನಾನೇ ಕಲಿಸ್ದೆ. ಅವರು 15 ವರ್ಷ ಆದಮೇಲೆ ಭೇಟಿ ಮಾಡಿದ್ವಿ ಅಂತ ಅಂದ್ಕೊಂಡು ತುಂಬ ಅನುಮಾನದಲ್ಲೇ ಬಂದರು. ಬಂದ ಮೇಲೆ ಇಷ್ಟು ಚೆನ್ನಾಗಿ ಪುಸ್ತಕ ಹೋಯ್ತು ಅಂದಮೇಲೆ ತುಂಬ ಖುಷಿಪಟ್ಟರು ನಮ್ಮ ಮೇಡಮು ಮತ್ತು ಹೈಸ್ಕೂಲ್ ಟೀಚರ್ಸ್. ಅಷ್ಟಾದಮೇಲೆ PUC ಓದಿದಾಗ ಏನಾಯಿತು, ನಾನು ಒಬ್ಬರು ತುಮಕೂರಿನಲ್ಲಿ ಬಾರಿಗಿಡದ ಅಂತ ಚೆನ್ನಬಸಪ್ಪ ಬಾರಿಗಿಡದ ಅಂತ ಇಂಗ್ಲೀಷ್ ಟೀಚರ್ ಇದ್ದರು. ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಜೊತೆಗೆ ನಾನು ಆ ದಿನದಲ್ಲಿ ತುಂಬ ಸಾಮಾನ್ಯ ವಿದ್ಯಾರ್ಥಿ, ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಜೊತೆಗೆ ಅವ್ರು ಇಂಗ್ಲೀಷ್ ಅಲ್ವ, ನಾನು ಸೈನ್ಸಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಸುಮ್ಮನೆ ಸ್ಕೋರ್ ಮಾಡೋಕ್ಕಷ್ಟೇ. ಅವ್ರಿಗೆ ಯಾರು ಕ್ಲೋಸ್ ಫ್ರೆಂಡ್ಸ್ ಇರಲ್ಲ, ಕ್ಲೋಸ್ ಸ್ಟೂಡೆಂಟ್ಸು ಇರಲ್ಲ ಇಂಗ್ಲೀಷು ಕನ್ನಡ ಮೇಸ್ಟ್ರಿಗೆ. ಬಟ್ ನಾನು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಇಂಗ್ಲೀಷ್ ಮೇಸ್ಟ್ರು ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರು ಅಂತ ಅರ್ಥ ಆಗೋಯ್ತು. ಅವತ್ತೇನು ಅನಿಸ್ತಿಲ್ಲ, ಇವತ್ತು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಎಷ್ಟು ಹಿಂಗೆ ಹಿಡಿದಿಲ್ವ ಅಂತ ಹಂಗೆ ಅನ್ಸೋಕ್ಕೆ ಶುರು ಮಾಡಿದ್ಮೇಲೆ 30 ವರ್ಷ ಆದಮೇಲೆ ನಾನು ಅವ್ರನ್ನ ಹುಡ್ಕೋಕ್ಕೆ ಶುರು ಮಾಡ್ತೀನಿ. ಹುಡ್ಕೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಜನ ಕೇಳಿ ನೋಡಿ ತುಮಕೂರವ್ರಿಗೆ ಅವರು ಆ ಮೇಸ್ಟ್ರು ಗೊತ್ತಿಲ್ಲ ಅಂದರು. ಕಾರಣ ಆ ಮೇಸ್ಟ್ರ ಹೆಸರು ಉತ್ತರ ಕರ್ನಾಟಕದವರು ಬಾರಿಗಿಡದ ಅಂತಿತ್ತು. ನಮ್ಮಲ್ಲಿ ಮಂಡ್ಯ ಮೈಸೂರು ಜನಕ್ಕೆ ಕಾಳೆಗೂಡ, ತಿಮ್ಮೆಗೂಡ, ಸುಬ್ಬೇಗೂಡ ಈ ಥರ 4 ಬಸವರಾಜ್ ಅಂತ ಹೆಸರು ಕೇಳಿ ಅಭ್ಯಾಸ. ಬಾರಿಗಿಡದ ಅಂತಿದೆಯಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನಗೆ ಆ ಮೇಸ್ಟ್ರು ನೋಡಬೇಕು ಅಂತ ಆಸೆ ಇತ್ತು. ಆಸೆ ಆದಮೇಲೆ ನನ್ನ ಫ್ರೆಂಡ್ ಒಬ್ಬ ಕುಣಿಗಲ್ನಲ್ಲಿ ನವೀನ್ ಅಂತಿದ್ದಾನೆ. ಸೊ ಅವನು ಇಂಗ್ಲೀಷ್ ಹಚ್ಚಾರ, ಅವನಿಗೆ ಕೇಳಿ ನೋಡಿದೆ, ನೀನು ಇಂಗ್ಲೀಷ್ ಹಚ್ಚಾರ ಅಲ್ವಾ, ನಿನ್ನ ಫ್ರೆಂಡ್ ಸರ್ಕಲಲ್ಲಿ ಚೆಕ್ ಮಾಡಿ ನೋಡು, ಹಳೆಯ ಮೇಸ್ಟವರು ಟ್ಯೂಷನ್ ಮಾಡ್ತಾರೆ. ಸರಿ ಅವನು ಆಯಿತು ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಚೆಕ್ ಮಾಡಿ ನನಗೆ ಹೇಳ್ದ, ನಿಮ್ಮ ಮೇಷ್ಟ್ರು ಇದ್ದಾರೆ. ನಾವೇನು ಅಂದ್ಕೊಂಡಿದ್ವಿ, ನಮ್ಮ ಮೇಷ್ಟ್ರು ಇದ್ದಾರೋ ಇಲ್ವೋ ಅಂದ್ಕೊಂಡು, ಯಾಕಂದ್ರೆ 30 ವರ್ಷ ಆಗೋಯ್ತು. ಮೇಷ್ಟ್ರು ಇಲ್ಲ ಅಂದರೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದಾಗ ಅವ್ರು ಹೇಳಿದ್ರು, ಇಲ್ಲ ಮೇಷ್ಟ್ರು ಇದ್ದಾರೆ, ತುಮಕೂರಲ್ಲಿದ್ದಾರೆ, ನಂಬರ್ ಕೊಡ್ತೀನಿ ಮಾತಾಡಿ. ಸರಿ ನಾನೇನು ಮಾಡಿದೆ, ನನಗೆ ಪ್ರಾಬ್ಲಮ್ ಇತ್ತಲ್ಲ, ಈಗಿನ ಪ್ರಾಬ್ಲಮ್ ಇದೆ, ಕಷ್ಟ ಆಗ್ಬಿಡ್ತೆ ಅಂದ್ಕೊಂಡು ನನ್ನ ಫ್ರೆಂಡಿಗೆ ಕೊಟ್ಟು ನೀನೇ ಮಾಡಿಕಂತೀಗ ಮಾತಾಡು ಪರವಾಗಿಲ್ಲ, ನಮ್ಮ ಎಷ್ಟವರು ಈ ಥರ ನಿಮ್ಮ ಪಾಠ ಹೇಳಿದ್ರಂತೆ, ನಿಮ್ಗೆ ನಮಸ್ಕಾರ ಹೇಳಿದ್ದಾರೆ ಏನು ಶಿಷ್ಯ ಅಂತ ಹೇಳಪ್ಪ. ಸರಿ ಅವ್ನು ಫೋನ್ ಮಾಡಿ ಮೇಷ್ಟ್ರಿಗೆ ನಾನು ಮಣಿಕಾಂತ್ ಅಂದ ತಕ್ಷಣ ಆ ಮೇಷ್ಟ್ರು, ಸರ್ ನಾನು ಮಣಿಕಾಂತ್ ಅಭಿಮಾನಿ ನಾನು, ಅವ್ರ ಪೇಪರ್ ಕಟಿಂಗ್ಸ್ ಎಲ್ಲ ನಾನು ಹತ್ತಿದೆ, ಅವ್ರ ಕಾಲಮ್ ಎಲ್ಲ ಇದನ್ನು ಹತ್ತಿದೆ, ಅವ್ರು ನನಗೆ ಯಾಕೆ ಫೋನ್ ಮಾಡ್ತಾರೆ ಅಂತ. ನನ್ನ ಫ್ರೆಂಡ್ಗೂ ಸಾಕು, ನನಗೂ ಸಾಕು. ಯಾಕಂದರೆ ನಮ್ಮ ಮೇಷ್ಟ್ರು ನನ್ನ ಫ್ಯಾನ್ ಅಂತ ನಾನು ಗೆಸ್ ಮಾಡಿಲ್ಲ, ಅವನು ಗೆಸ್ ಮಾಡಿಲ್ಲ. ಅವ್ನು ಸಡನ್ನಾಗಿ ಸರ್ ನಿಮ್ಮ ಮೇಷ್ಟ್ರು ನಿಮ್ಮ ಫ್ಯಾನ್ ಅಂತೆ, ನೀವು ನಂಬರ್ ಅವ್ರದ್ದೇ ಕೊಟ್ಟಿದ್ದೀರಾ, ಬೇರೆ ನಂಬರ್ ಕೊಟ್ಟಿದ್ದೀರಾ, ಚೆಕ್ ಮಾಡಿ ಒಂದು ಸಲ ಅಂತ. ನಾನು ಇಲ್ಲ ಅವ್ರದ್ದೇ ಕೊಟ್ಟಿದ್ದೀನಪ್ಪ, ಯಾಕೆ ಏನಾಯಿತು ಅಂತ ಹಿಂಗೆಲ್ಲ ಹೇಳಿದ್ರು. ಹಂಗೆಲ್ಲ ಹೇಳಿದ್ಮೇಲೆ ನಾನು ಸರಿ ಇಲ್ಲ, ನಾನು ನಿಮ್ಮ ಸ್ಟೂಡೆಂಟು, ಅವ್ರಿಗೆ ನಂಗೆ ನಂಬಿಕೆನೇ ಬರ್ತಿಲ್ಲಪ್ಪ. ಸರಿ ಆಮೇಲೆ ತಿಂಗಳು ತುಮಕೂರಲ್ಲೇನೋ ಫಂಕ್ಷನ್ ಇದ್ಮೇಲೆ ನಾನೇ ಹೇಳಿದೆ, ಸರ್ ನಿಮ್ಮ ಮನೆಗೆ ಬರಬೇಕು, 5 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಆಮೇಲೆ ಮೇಷ್ಟ್ರು ನನಗೇನು ಆಸೆ ಇತ್ತು ಅಂದರೆ, ನಮ್ಮ ಮೇಷ್ಟ್ರು ಪಾಠ ಕಲ್ಸಲ್ಲ, ಅವ್ರಿಗೆ ಕಾಲ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು, ಅವ್ರಿಗೆ ಒಂದು ಹೂನೆಲ್ಲ ಸನ್ಮಾನ ಮಾಡಬೇಕು ಅಂತ ಆಸೆ ಇತ್ತು. ಇಲ್ಲಿಂದ ರೆಡಿಯಾಗಿ ಹೋದೆ, ಎಲ್ಲ ತಗೊಂಡೋದ್ರೆ ನಾನು ಹೋಗ್ತೀನಿ ಅಂತ ಗೊತ್ತಾದ್ಮೇಲೆ ಪಾಪ ಮಾಸ್ಟ್ರು ಹೊರಗಡೆನೇ ಬಾಗಿಲಲ್ಲಿ ಬಂದು ಕಾಯ್ಕೊಂಡು ನಿಂತಿದ್ದಾರೆ. ನಾನು ಫೋನ್ ಮಾಡಿದ್ರು, ಎಲ್ಲಿದೆಯಪ್ಪ, ಬರ್ತಾಯಿದ್ವಿ, ನಾವು ಕಾಯ್ತಾ ಇದ್ದೀನಿ ಅಂತ. ಸರಿ ನಾವು ಬರ್ತಾಯಿದ್ವಿ ಕೈಯಲ್ಲ ಟೈಮ್ ಕರೆಕ್ಟಾಗಿ ಹೋದೆ. ಹೋದ್ರೆ ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ ಬಂದು ಬಾಜು ತಪ್ಕೊಂಡ್ಬಿಟ್ರು. ನೀನು ಸ್ಟೂಡೆಂಟ್ ಅಂತ ಗೊತ್ತಿರಲಿಲ್ಲ, ಬಾಯಲ್ಲಿ ತೋರಿಸ್ತೀನಿ ಬಿಟ್ಟು ಅವ್ರು ತೋರಿಸ್ತಾರೆ. ಅವ್ರು ನನ್ನ ಬುಕ್ಸ್ ಎಲ್ಲ ಕಟ್ಟಿಂಗ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅವ್ರ ಹತ್ರನೇ. ಸರಿ ಏನು ಸರ್ ಇದು, ನಾನು ನಿನ್ನ ಫ್ಯಾನ್ ಕಣಯ್ಯ, ಇವೆಲ್ಲ ನೀನು ಅಂತ ಗೊತ್ತಿಲ್ಲ, ನನಗೆ ಖುಷಿ ಆಯಿತು. ಸರಿ ಆಯಿತು ಸರ್ ಅಂತಂಗೆ ಮಾತಾಡ್ತಿದ್ದಾಗ 2 ನಿಮಿಷ ಇಲ್ಲೇ ಕೂತಿರು, ಬರ್ತೀನಿ ನಿಮ್ಗೆ ಒಳಗಡೆ ಹೋದ್ರು. ಯಾಕೆ ಮೇಷ್ಟ್ರು ಒಳಗಡೆ ಹೋಗಿದ್ದಾರೆ ಅಂತಂದರೆ ಆ ಕಡೆಯಿಂದ ಬರುವಾಗ ಹೂನಾರ ಶಾಲು ಎಲ್ಲ ತೊಗೊಂಬಿಟ್ಟು ನಾನು ಮೇಷ್ಟ್ರು ಸನ್ಮಾನ ಮಾಡಬೇಕು ಅಂತ ಹೋದರೆ ಮೇಷ್ಟ್ರು ನನಗೆ ಸನ್ಮಾನ ಮಾಡ್ಬಿಟ್ಟು, ನಾನು ಸರ್ ಏನು ಸರ್ ಇದು, ಇಲ್ಲ ನನಗೆ ತುಂಬ ಖುಷಿ ಆಯಿತು, ನಾನು ಇಷ್ಟೊಂದು ಫೇಮಸ್ ಅಂತ ನನಗೆ ಅರ್ಥ ಆಗಿರಲಿಲ್ಲ, ನಾನು ನಿಮ್ಮ ಫ್ಯಾನ್ ಅಂತ ಸನ್ಮಾನ ಮಾಡ್ತಾಯಿದ್ದೀನಿ. ಸರಿ ಅವ್ರ ಮನೆಯಲ್ಲಿ ಮೇಷ್ಟ್ರ ಮನೆಗೆ ನಾನು ಮೇಷ್ಟ್ರು ಸನ್ಮಾನ ಮಾಡೋಕ್ಕಂತ ಹೋಗಿ ಮೇಷ್ಟ್ರಿಂದ ನಾನು ಸನ್ಮಾನ ಮಾಡಿಸ್ಕೊಳ್ಳೋಂಗ. ಆಮೇಲೆ ನಾನು ಖುಷಿಗೆ ಅಂತ ನಾನು ಸನ್ಮಾನ ಮಾಡಿ ನಮಸ್ಕಾರ ಮಾಡಿಕೊಂಡು ಇಷ್ಟು. ಅಮ್ಮ ಹೇಳಿದ 8 ಸುಳ್ಳುಗಳು 2 ಲಕ್ಷ ಪ್ರತಿ ಆಗಿದೆ ಇವಾಗ. ಅದರ ಯಶಸ್ಸಿಗೆ ಮೂಲ ಕಾರಣ ಏನಿರ್ಬೋದು? ಏನು ಸಕ್ಸಸ್ಗೆ ಕಾರಣ ಅಂತಂದರೆ
ಆ ಪುಸ್ತಕದಲ್ಲಿ ಸ್ಟೋರಿ ಇದೆಯಲ್ಲ, ಅಮ್ಮ ಹೇಳಿದೆಂಟು ಸುಳ್ಳುಗಳು ಪುಸ್ತಕ ಇದೆಯಲ್ಲ, ಆ ಪುಸ್ತಕದಲ್ಲಿ ಅಮ್ಮ ಹೇಳಿದೆಂಟು ಸುಳ್ಳುಗಳ ಅದೇ ಒಂದು ಚಾಪ್ಟರ್ ಅಂತ ಸ್ಪೆಷಲ್ ಆಗತ್ತೆ. ಏನು ಯಾವ ರೀತಿಯ ಸಕ್ಸಸ್ ಕಾರಣ ಏನು ಅಂತಂದರೆ, ಕೆಲವು ಸಕ್ಸಸ್ ಸ್ಟೋರಿ ಇದೆ, ತುಂಬ ಕಷ್ಟದಲ್ಲಿರೋರು ಅವನ್ನ ಮೀರಿ ಬೆಳೆದ ಬಗ್ಗೆ ಇದೆ. ಅದೆಲ್ಲಕ್ಕಿಂತ ಅಮ್ಮ ಹೇಳಿದೆಂಟು ಸುಳ್ಳುಗಳಿದೆಯಲ್ಲ, ಅದೊಂದು ಕಥೆಯಿಂದನೇ ಓಡ್ತಾ ಇದೆ ಪುಸ್ತಕ ಅಂತ ಹೇಳ್ಬೋದು. ಯಾಕೆಂದರೆ 8 ಸುಳ್ಳು ಪೈಕಿ ಯಾರೇ ಓದಲಿ ಇವತ್ತು 40 ವರ್ಷ ಆಗಿರೋ ಅಂತ ಯೋಚನೆ ಮಾಡಿದ್ರೆ ಆ ಪ್ರತಿಯೊಂದು ಮನೆಯಲ್ಲೂ 8 ಸುಳ್ಳು ಪೈಕಿ 4 ಸುಳ್ಳು ಆ ಮನೆ ನಡೆಯುತ್ತೆ. ನಮ್ಮ ತಾಯಿ ಸುಳ್ಳು ಹೇಳಿ ನಮ್ಮನ್ನು ಬೆಳೆಸಿದ್ಲು. ಸುಳ್ಳನ್ನು ಹೇಳೋ ನೆಪದಲ್ಲಿ ಮತ್ತು ಅಮ್ಮ ತುಂಬ ಕಷ್ಟ ಅನುಭವಿಸಿದ್ಲು. ಅವಳು ಕಷ್ಟ ನಮಗೆ ಗೊತ್ತಾಗದೆ ಇದ್ರ ಥರ ಅವರು ಎಚ್ಚರ ವಹಿಸಿದ್ಲು ಅಂತ ಅನ್ಸುತ್ತಲ್ಲ. ಹಂಗೆ ಅನ್ನಿಸ್ದಾಗ ಎಲ್ರಿಗೂ ಟಚ್ ಆಗುತ್ತೆ. ನಮ್ಮ ಮನೆ ಕಥೆ ಇದು, ನಮ್ಮ ತಾಯಿನ ನಾವು ಮೊದಲು ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ನಮ್ಮ ಮನೇಲಿ ನಡೀತು, ನಮ್ಮಮ್ಮನಿಗೆ ಇಷ್ಟು ಕಷ್ಟ ಬಂತು, ಆ ಕಷ್ಟನ ಅಮ್ಮನೂ ಹೇಳಲಿಲ್ಲ, ಬೆಳೀತಾ ಇದ್ದು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಹಂಗಂತ ಅಂದಾಗ ಪಾಪ ಪ್ರಜ್ಞೆ ಅಂತೀವಲ್ಲ, ಆ ಪಾಪ ಪ್ರಜ್ಞೆ ಎಲ್ಲರೂ ಕಾಣುತ್ತೆ. ಹಂಗಂದಾಗ ಎರಡು ಪುಸ್ತಕನ ಓದಿದ್ಮೇಲೆ ಇನ್ನೊಬ್ರು ಕೊಡ್ತಾರೆ, ನೋಡು ನಮ್ಮ ಮನೇಲಿ ಇಷ್ಟು ನಡೀತು. ಇನ್ನೊಬ್ರು ತಗೊಂಡು ಹೋದರೆ ಒಬ್ಬರ ಮನೆ 4 ನಡೀತು, ಇನ್ನೊಬ್ಬರ ಮನೆ 3 ನಡೀತಿರುತ್ತೆ. ಇದೇ ಕಾರಣ ಆ ಪುಸ್ತಕ ಯಶಸ್ವಿ ಯಾಕಾಯ್ತು ಅಂತಂದರೆ ಪ್ರತಿಯೊಬ್ಬರ ಮನೆ ಕತೆ ಇದು. ಬರ್ದಿರೋದು ನಾನು ಆಗಿರ್ಬೋದು, ನಮ್ಮ ಮನೆ ಕತೆ ಅಂತ ಬರ್ದಿರ್ಬೋದು. ಈಗ ನಮ್ಮ ಮನೇಲಿ ಕೊನೆ 3 ಕತೆ ಸುಳ್ಳು ನಮ್ಮ ಮನೇಲಿ ನಡೀತಿತ್ತು. ಬರ್ದ ಮೇಲೆ ಕೊನೆಯ ಸುಳ್ಳು ನಮ್ಮ ಪಕ್ಕದ ಮನೆ ಆಡ್ತಿತ್ತು. ಸ್ಟೋರಿ ನಿಮ್ಗೆ ಹೇಳಿದ್ದಲ್ಲ, ಸ್ಟೋರಿ ಬೇಸ್ ಇಂಗ್ಲೀಷು, ಅದನ್ನು ನೇಟಿವಿಟಿ ಮಾಡ್ಕೊಂಡಿದ್ದು ಕನ್ನಡ. ಇಂಗ್ಲೆಂಡ್ ನಡೀತು ಅನ್ನೋದನ್ನ ಬದಲಾಕಿ ಈಗ ನ್ಯೂಯಾರ್ಕಲ್ಲಿ ನಡೀತು ಅನ್ನೋದನ್ನು ನನ್ನ ಆಂಗ್ಲ ಮಾಡಿದ್ದು, ನಾನು ಮಾಡ್ಕೊಂಡಿದ್ದೆ. ನ್ಯೂಯಾರ್ಕಲ್ಲಿ ನಡೆದೋ ಕತೆ ಅಂತ ಅಂದರೆ ನಾನೇನು ಮಾಡಿದ್ದೀನಿ, ಅದು ನೇಟಿವಿಟಿ ಅಂತ ಅಂದ್ಕೊಂಡು ನ್ಯೂಯಾರ್ಕ್ ಕತೆ ನಾಂಗ್ಲ ಕತೆ ಮಾಡ್ಕೊಂಡಿದ್ದೆ. ನ್ಯೂಯಾರ್ಕಲ್ಲಿ ನಡೀತು ಅಂತ ಅನ್ನೋದು ನಾಂಗ್ಲದ ಹಳ್ಳಿಗಳ ನಡೀತು ಅಂತ ಅನ್ನೋದು ಒಂದೇ ಆಗಬೇಕು. ಈಗ ನಾಂಗ್ಲ ಅಂತ ಅನ್ನೋದನ್ನು ನಾವು ಅವ್ರಿಗೊಂದು ಅಂತ ಬೇಕಾದ್ರೂ ಮಾಡ್ಕೋಬೋದು. ಓದ್ತಾ ಹೋದಾಗ ಪ್ರತಿ ಮನೆ ಕತೆ ಆಯಿತು ಅಂತ. ಈಗ ನಮ್ಮ ಮನೇಲಿ 4 ಸುಳ್ಳು ನಡೀತು ಅಂತಂದರೆ ಇನ್ನೊಂದು ಮನೇಲಿ 3 ಸುಳ್ಳು ಅದು ನಡೀತೆ. ಈ 8 ಸುಳ್ಳು ಪೈಕಿ ಕೆಲವು ಮನೇಲಿ 8 ನಮ್ಮ ಮನೆ ನಡೀತು ಅಂತ ಅನಿಸುತ್ತೆ ಓದ್ತಾ ಹೋದಾಗ. ಹಂಗಾಗಿ ಇದು ಎಲ್ಲರೂ ಯಾಕೆ ಇಷ್ಟ ಆಯಿತು ಅಂತಂದರೆ ಮನೆ ಕತೆ, ನಮ್ಮ ಮನೆ ಕಷ್ಟ ಇವ್ರಿಗೆ ಹೆಂಗೆ ಗೊತ್ತಾಯ್ತು ಓದೋರಿಗೆ, ಓಹೋ ನಮ್ಮ ಮನೆ ಕತೆ ಅವ್ರಿಗೆ ಯಾರು ಹೇಳಿದ್ರು ಅಂತ ಅನಿಸ್ಬೇಕು. ಆ ಥರ ಆಗ್ಬಿಟ್ಟಿದೆ. ಎಲ್ಲರೂ ಅವ್ರ ಬದುಕಿಗೆ ಅದನ್ನು ಹತ್ರ ಮಾಡ್ಕೊಂಡು ನೋಡಿದ್ದಾರೆ. ಹಂಗಾಗಿ ಇಷ್ಟ ಆಗ್ಬಿಟ್ಟಿದೆ. ನಿಜ ಹೇಳ್ಬೇಕು ಅಂದರೆ ಆ ಪುಸ್ತಕನ ನಾನು ಇನ್ನೊಬ್ಬರು ಬರೆದಿದ್ರು ನಡೀತಿತ್ತು ಅನಿಸುತ್ತೆ, ಬೇರೆಯವ್ರು ಬರಲಿಲ್ಲ, ನಾನು ಬರೆದೆ ಅಷ್ಟೇ. ಇವತ್ತಿನ ಬರಹಗಾರರಿಗೆ ನೀವೇನಾದರೂ ಹೇಳೋದಾದರೆ ಕನಸಿನ ಬಗ್ಗೆ ಮತ್ತು ಅವರ ಗುರಿಯ ಬಗ್ಗೆ? ಇವತ್ತಿನ ಬರಹಗಾರರಿಗೆ ಹೇಳೋದು ಮಾತು ಅಂತಂದರೆ, ಈಗ ಎಲ್ಲರೂ ಶಾರ್ಟ್ಕಟ್ ನೋಡ್ತಾರೆ. ಶಾರ್ಟ್ಕಟ್ಟಿಂದ ಸಕ್ಸಸ್ ಆಗೋಕ್ಕೂ ಅಸಾಧ್ಯನಾ ಅಂತ ನನ್ನ ಅನಿಸಿಕೆ ಪ್ರಕಾರ. ಶಾರ್ಟ್ಕಟ್ಟಿಂದ ಸಕ್ಸಸ್ ಆಗೋಕ್ಕಾಗಲ್ಲ. ಶಾರ್ಟ್ಕಟ್ಟಿಂದ ನೀವೇನೋ ಸಣ್ಣದು ಜರ್ ಕೂಡ್ ನೋಡ್ಬೋದೇ ಹೊರತು ಶಾಶ್ವತವಾಗಿ ಇದು ಜಾಸ್ತಿ ದಿನ ಆ ಯಶಸ್ಸು ಉಳಿಯೋದಿಲ್ಲ. ನಿಮ್ಮ ಕೈಲಿ ಶಾಶ್ವತ ಉಳಿಬೇಕು ಅಂದರೆ ತುಂಬ ಹಾರ್ಡ್ ವರ್ಕ್ ಮುಖ್ಯ. ತುಂಬ ಪ್ರಯತ್ನ ಪಡಬೇಕು. ತುಂಬ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಜೊತೆಗೆ ಬರಹಗಾರರಿಗೆ ನನ್ನ ಕಿವಿ ಮಾತ್ರ ಏನು ಅಂತ ಅಂದರೆ, ಜಾಸ್ತಿ ಓದಿ ಕಡಿಮೆ ಬರೀರಿ. 100 ಪೇಜ್ ಓದಿ 10 ಪೇಜ್ ಬರೀರಿ, ಅಥವಾ 100 ಪೇಜ್ ಓದಿ 1 ಪೇಜ್ ಬರೀರಿ. 100 ಪೇಜ್ ಓದಿದೆ ಅಂದಾಗ 200 ಪೇಜ್ ಬರೀಬೇಕು ಅನ್ನೋ ಆಸೆ ಬೇಡ. ಹಂಗೆ ಮಾಡಿದ್ರೆ ಕೆಲಸ ಕೆಡುತ್ತೆ, ಚೆನ್ನಾಗಿ ಬರೋಲ್ಲ ರೈಟು. ಆಮೇಲೆ ಒಂದು ಸಲ ಬರ್ದಾಗ ಕೆಲವ್ರು ಹೇಳ್ತಾರೆ ಫಸ್ಟ್ ಫೈನಲ್ ಅಂತ. ನನ್ನ ಪ್ರಕಾರ ಫಸ್ಟ್ ಫೈನಲ್ ಅನ್ನೋದು ತುಂಬ ಅವಸರ ಆಯಿತು. ಒಂದು ಸಲ ಬರ್ತದೆ, ನಾನು ತಿದ್ದಿ 4 ಸಲ 5 ಸಲ ತಿದ್ದಿದ್ರೆ ಕರೆಕ್ಟಾಗಿ ಒಂದು ಫ್ರೇಮ್ ಹಾಕ್ದಂಗೆ ಕತೆ ತುಂಬ ಚೆನ್ನಾಗಿ ಬರುತ್ತೆ. ಹಂಗೆ ಮಾಡಿ ಪ್ರಯತ್ನ ಜಾಸ್ತಿ ಪಡಬೇಕು. ಮತ್ತು ಫಲಿತಾಂಶ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು, ಹಿಂಗೆ ಆಗಬೇಕು ಅಂತ ಅಂದ್ಕೊಬಾರ್ದು. ಪ್ರಯತ್ನ ಮಾಡಬೇಕು, ಫಲಿತಾಂಶ ದೇವ್ರಿಗೆ ಬಿಡ್ತೀವಿ ಅಂತೀವಲ್ವ, ನಮ್ಮ ಪ್ರಯತ್ನ ಯಾವತ್ತು ತುಂಬ ಸ್ಟ್ರಾಂಗ್ ಆಗಿರಬೇಕು. ಹಂಗಿದ್ದಾಗ ಸಕ್ಸಸ್ ಬಂದೇ ಬರುತ್ತೆ. ನಿಮಗೆ HD ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರಂತೆ, ಅದ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳಿ. ಅದು ಹೇಗೆ ಅಂತಂದರೆ, 2 ವರ್ಷದ ಹಿಂದೆ ನನಗೆ ಆರೋಗ್ಯ ಸಮಸ್ಯೆ ಆಗ್ಬಿಟ್ಟಿತ್ತು. ಆರೋಗ್ಯ ಸಮಸ್ಯೆ ಆಗಿದೆ ಅಂತಂದಾಗ ನಾವು ಬಾಡಿಗೆ ಕಾರ್ ಮಾಡಿಕೊಂಡು ಆಸ್ಪತ್ರೆಗೆ ಹೋಗ್ತಾಯಿದ್ವಿ. ಎಷ್ಟು ಕಷ್ಟ ಆಗಿತ್ತು ಅಂದರೆ ನನಗೆ ಅವತ್ತು ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಅಷ್ಟು ಸೀರಿಯಸ್ ಆಗಿಬಿಟ್ಟಿತ್ತು ಸಮಸ್ಯೆ. ನಾನು ಹೆಂಡ್ತಿ ಮತ್ತು ಕಾರ್ಡು 3 ಜನ ಇದ್ವಿ. ಕಾರು ಕೆಂಗೇರಿ ಹತ್ರ ಹೋಗಿ ಒಂದು ಸಿಗ್ನಲ್, ಅಲ್ಲಿ ಕಾರ್ ನಿಂತ್ಕೋತು ಅಂದಾಗ ನನ್ನ ಮೊಬೈಲಲ್ಲಿ ಕಾಲ್ ಆಯಿತು. ಯಾವುದೋ ಮೊಬೈಲ್ ನಂಬರ್ ಬರ್ತಾ ಇದ್ದಲ್ಲ ಅಂದ್ಕೊಂಡು ಅನ್ನೋನ್ ನಂಬರ್ ಅಂತ PA ಕಾಲಿಂಗ್ ಅಂತ ಮಾತ್ರ ಕಾಣಿಸ್ತು ನನಗೆ. ಯಾರೋ PA ಕಾಲಿಂಗ್ ಅಂತ ಬರ್ತಿದೆಯಲ್ಲ,
ನಾನು ಕಟ್ ಮಾಡಿದೆ. ಕಟ್ ಮಾಡಿದ್ಮೇಲೆ ಇನ್ನು 2 ನಿಮಿಷ ಆಯಿತು. 2 ನಿಮಿಷ ಆದಮೇಲೆ ಅದೇ ನಮ್ಮಿಂದ ಕಾಲ್ ಯಾರಿದ್ದು ಅಂತ ಮತ್ತೆ ಕಟ್ ಮಾಡಿದೆ. ಮತ್ತೆ ಕಟ್ ಮಾಡಿ ಇನ್ನು 2 ನಿಮಿಷ ಆದಮೇಲೆ ಮತ್ತೆ ಅದೇ ನಮ್ಮನಿಂದ ಕಾಲ್ ಬಂತು. ಆಮೇಲೆ ಕಾಲ್ ಬಂದಮೇಲೆ ಯಾರು ಕುಮಾರಸ್ವಾಮಿ ಪಿ ಎ ಕಾಲಿಗಂತಲ್ಲ, ನನಗೆ ಯಾವ ಕುಮಾರಸ್ವಾಮಿ ಅಂತ ಗೊತ್ತಿಲ್ಲ. ಆವತ್ತು ಹೆಂಗಿತ್ತು ಅಂದರೆ ತುಂಬ ಕಷ್ಟದಲ್ಲಿದ್ದೆ ನಾನು ಅಂತ ಹೇಳಿದ್ದೆಲ್ಲ, ಅರ್ಧ ಮಂಪ್ರು ಅರ್ಧ ಎಚ್ಚರ ಸ್ಥಿತಿನಿದ್ದೆ. ಹಂಗಂದ್ಮೇಲೆ ನಾನು ಹೆಂಡತಿಗೆ ಫೋನ್ ಕೊಟ್ಟೆ. ಅವ್ರಿಗೂ ಬೇಜಾರಾಗೈತೆ ಅಷ್ಟೊತ್ತಿಗೆ, ಏನು ಒಂದೇ ಸಮಯ ಫೋನ್ ಮಾಡ್ತಿದ್ದಾರೆ, ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಬಾಡಿ ಹಾಸ್ಪಿಟ್ಲು ಟೈಮ್ ಕರೆಕ್ಟ್ಗೆ ನಾವು ಯೂಸ್ ಆಗಬೇಕು ಅಂತ. ಅದ್ರ ಮಧ್ಯದಲ್ಲಿ ಟ್ರಾಫಿಕ್ಕು ಸಿಗ್ನಲ್ಲು ಹಿಂಗೆ ನಮ್ಮ ಸಮಸ್ಯೆ. ಇದು ಮಧ್ಯದಲ್ಲಿ ಇವ್ರು ಯಾರೋ ಫೋನ್ ಮಾಡ್ತಾರೆ ಬಿಟ್ಟು ಅವಳೇನು ಮಾಡಿದ್ಲು, ಅವ್ರು ತಗೊಂಡು ಹಲೋ ಯಾರಿದು ಕಟ್ ಮಾಡಿಬಿಟ್ರು ಅಷ್ಟೇ. ಯಾರು ಅಂತ ಅಂದೇಳೆ ಉತ್ತಳಕ್ಕಿಂತ ಮುಂಚೆ ಕಟ್ ಮಾಡಿ ಯಾರು ಸುಮ್ಮನೆ ಇರುತ್ತೆ ಸುಮ್ಮನೆ ಅದು. ನನ್ನ ಮೇಲೆ ಮತ್ತೆ ಒಂದು 5 ನಿಮಿಷ ಆಯಿತು. ಮತ್ತು ಅದೇ ನಮ್ಮಿಂದ ಕಾಲ್ ಬಂತು. ನಾನು ಸಡನ್ನಾಗಿ ಸರಿ ಮಾತಾಡು ಪರವಾಗಿಲ್ಲ, ಅಷ್ಟೊತ್ತಿಗೆ ಕಾರು ಸಿಗ್ನಲ್ ದಾಟಿ ಹೋಗ್ತಿತ್ತು, ಮೇನ್ ರೋಡಲ್ಲಿ ಹೋಗ್ತಾಯಿತ್ತು. ಮೇನ್ ರೋಡಲ್ಲಿ ಹೋಗ್ತಾ ಇದೆಯಲ್ಲ, ಕೂಲಾಗಿದ್ದೀವಿ ಮಾತಾಡೋದು. ಅವಳು ಹಲೋ ಯಾರು, ಕುಮಾರಸ್ವಾಮಿನ ಯಾವ ಕುಮಾರಸ್ವಾಮಿ ಅಂತ. ಆಮೇಲೆ ನಾನು ಹೇಳಿದ್ರು ಸಾರಿ ಸರ್ ಅಂದ್ಬಿಟ್ಟು ಇಟ್ಕೊಂಡು ಎಚ್ ಡಿ ಕುಮಾರಸ್ವಾಮಿ ಮಾತಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಹೆಂಗೆ ಗೊತ್ತಾಯಿತು ಅಂದೆ. ಅವರು ನಾನು ನಮ್ಮ CM ಕುಮಾರಸ್ವಾಮಿ ಅಂತ ಅಂದರು. ಆಗ ಸಡನ್ನಾಗಿ ಗೊತ್ತಾಯಿತು. ಆಮೇಲೆ ಸರಿ ಮಾತಾಡಮ್ಮ ಅಂದೆ. ಅವರು ಅಮ್ಮ ಹೇಳಿದ 8 ಸುಳ್ಳುಗಳು ಅಪ್ಪ ಅಂದರೆ ಯಾಕೆ 2 ಪುಸ್ತಕನ ಓದ್ದೆಮ್ಮ, ತುಂಬ ಚೆನ್ನಾಗಿದೆ. ನನಗೆ ತುಂಬ ದುಃಖ ಆಯಿತು, ಅಪ್ಪ ಅಮ್ಮನ ಕಷ್ಟ ಅಂದ್ಕೊಂಡು ಅದೆಲ್ಲ ಹತ್ತ ಮೇಲೆ ನಿಪ್ಪು ನಮ್ಮ ಬರ್ದವ್ರು ಯಾರು ಅಂತ ಹುಡುಕ್ತೆ, ನಂಬರ್ ಹುಡುಕ್ತೆ. ಬುಕ್ಕಲ್ಲಿ ನಂಬರ್ ಇತ್ತು, ಆ ನಂಬರ್ ತೊಗೊಂಡು ಫೋನ್ ಮಾಡ್ತಾಯಿದ್ದೀನಿ. ಈ ಬುಕ್ಕು ಟೆಕ್ಸ್ಟ್ ಬುಕ್ ಆಗಬೇಕಾಗಿತ್ತು ಮಕ್ಕಳಿಗೆ. ಟೆಕ್ಸ್ಟ್ ಬುಕ್ ಆಗಿದ್ರೆ ಇವತ್ತು ಅಪ್ಪ ಅಮ್ಮನ ಮಕ್ಕಳು ದೂರ ಮಾಡ್ತಿದ್ದಾರೆ ಅಂತೀವಲ್ಲ, ಈ ಪುಸ್ತಕ ಓದಿದ್ರೆ ಎಷ್ಟೋ ಫ್ಯಾಮಿಲಿ ಜೊತೆ ಆಗುತ್ತಿದ್ವು, ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋ ಮನಸ್ಸು ಮಕ್ಕಳಿಗೆ ಬರ್ತಾಯಿತ್ತು. ಈಗ ನಾನು ಟೆಕ್ಸ್ಟ್ ಬುಕ್ ಮಾಡಿಲ್ವಲ್ಲ, ನಾನು ನಿಮ್ಮನ್ನು ಒಂದು ಸಲ ನೋಡಬೇಕಲ್ಲ ಯಾವಾಗ ಹಂಗಂತ ಅನ್ನತ್ತೆ. ಅವಳು ನನಗೆ ಕೇಳಿದ್ರು ಹಿಂಗೆಲ್ಲ ಕೇಳ್ತಾಯಿದ್ರೆ ಏನು ಮಾಡೋದು ಅಂತ. ನಾನು ಹಿಂಗೆ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳೋದು. ಆಮೇಲೆ ಅವಳು ಹೇಳಿದ್ದಾರೆ ಸರ್ ಮನೆಗಂತ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ. ಅವ್ರು ಹೌದಾ, ಒಂದು ಕೆಲಸ ಮಾಡಿ ನಿಮ್ಮ ಕಾರ್ನ ತಿರುಗಿಸ್ಕೊಂಡು ಜಯನಗರಕ್ಕೆ ಬಂದುಬಿಡಿ, ಅಲ್ಲಿ ಅಪೋಲೋ ಹಾಸ್ಪಿಟ್ಲ್ ಇದೆ, ನಾನೇ ಹೇಳಿ ಕುಮಾರಸ್ವಾಮಿ ಹೇಳಿದ್ರು ಅಂತೇಳಿ ನಾನು ಡಾಕ್ಟ್ರಿಗೆ ಹೇಳ್ತೀನಿ, ಏನಾಯ್ತು ಅಂದರೆ ಅದು ಪರವಾಗಿಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ. ನಾವಿಲ್ಲ ಅಷ್ಟೊತ್ತಾಗಲೇ ನಾವು ಹಾಸ್ಪಿಟ್ಲ್ ಹತ್ರ ಹೊರಟೋಗಿದ್ವಿ. ಸರಿ ಇಲ್ಲ ಸರ್ ತುಂಬ ಥ್ಯಾಂಕ್ಸ್, ನಿಮಗೆ ತುಂಬ ಖುಷಿ ಆಯಿತು ನೀವು ಫೋನ್ ಮಾಡಿದ್ದು. ಹಂಗಂದ್ಮೇಲೆ ಅವ್ರು ಹೇಳಿದರು ನಿಮ್ಮ ಬುಕ್ಸ್ ಎಷ್ಟಿದೆ ಅಷ್ಟು ಒಂದು ಸೆಟ್ ನನಗೆ ಬುಕ್ಸ್ ಬೇಕಲ್ಲ. ಸರಿ ಆಯಿತು ಕೊಟ್ಟು ಕಳಿಸ್ತೀವಿ ಮೇಲೆ ಮತ್ತೆ ಹೇಳಿದ್ರು ನಾನು ಒಂದು ಸಲ ನಿಮ್ಮ ಮನೆಗೆ ಬರಬೇಕು. ನಾವೆಲ್ಲಿ ಸರ್ ನಾವು ತುಂಬ ಚಿಕ್ಕ ಮನೆ ಅಪಾರ್ಟ್ಮೆಂಟ್ ಇದ್ದೀವಿ ನಾವು. ಆ ಥರ ಅಲ್ಲ, ರೈಟರ್ ಎಷ್ಟು ಮುಖ್ಯ ಅಂತ ನನಗೆ ಅನಿಸ್ತಾ ಇದೆ, ನಾನು ಬರಬೇಕು ಅಷ್ಟೇ. ಸರಿ ಆಯಿತು ಸರ್ ನೀವು ಯಾವಾಗ ಬಂದರು ಓಕೆ. ಅಷ್ಟಾದಮೇಲೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆದರು. ಆಮೇಲೆ ಬಿಸಿ ಆಗಿಬಿಟ್ರು. ಆಗಲೂ ಕೂಡ ಹೇಳಿದರು ನಿಮಗೆ ಯಾವಾಗ ಬರಬೇಕು ಅನಿಸುತ್ತೆ ನಮ್ಮ PAಗೆ ಫೋನ್ ಮಾಡಿ ಬನ್ನಿ. ನನಗೇನು ಖುಷಿ ಅಂತಂದರೆ ಒಂದು ಪುಸ್ತಕ, ಆ ಪುಸ್ತಕ ನೆಪದಿಂದ ಒಬ್ಬ ಮಿನಿಸ್ಟರು ನಮಗೆ ಫೋನ್ ಮಾಡಿದರು, ಕಾಲ್ ಮಾಡಿದರು, ಮತ್ತು ನಮ್ಮ ಮನೆಗೆ ಬನ್ನಿ ಅಂತ ಅವರು ಪುಸ್ತಕ ತರಿಸ್ಕೊಂಡಲ್ಲ, ಅದು ದೊಡ್ಡ ಖುಷಿ. ಇಲ್ಲಿವರೆಗೂ ಅವರನ್ನು ಮತ್ತೆ ನೀವು ಭೇಟಿ ಆಗಿಲ್ವಾ ಕುಮಾರಸ್ವಾಮಿ ಅವರನ್ನು ಇಷ್ಟೆಲ್ಲ ನಡೆದ ಮೇಲೆ? ಇಲ್ಲಮ್ಮ ಭೇಟಿ ಮಾಡಿಲ್ಲ. ಯಾಕೆಂದರೆ ನನಗೆ ಭೇಟಿ ಮಾಡಬೇಕು ಅಂತ ಅನಿಸಿಲ್ಲ. ಒಂದು ನನ್ನ ಪರಿಸ್ಥಿತಿಯಲ್ಲೂ ನಾನು ಭೇಟಿ ಮಾಡಬೇಕು ಆಗಲ್ಲ, ಯಾಕೆ ನನಗೆ ಕಷ್ಟ ಇದೆ ಸ್ವಲ್ಪ, ಅವ್ರು ಬಿಸಿ ಇದ್ದಾರೆ. ಎರಡನೇದು ನನಗೆ ಅಪ್ಪ ಹೇಳ್ಕೊಟ್ಟಿದ್ದಾರೆ, ನೀನು ಆವಾಗಿ ಯಾರ ಹತ್ರನೂ ಹೋಗಿ ಕೈ ಮುಗಿಬಾರ್ದು. ಇವತ್ತು ನೀವು ವೃತ್ತಿ ಪ್ರವೃತ್ತಿಯ ನಡುವೆ ತುಂಬ ಯಶಸ್ಸನ್ನು ಗಳಿಸಿದ್ದೀರಾ. ಇದಕ್ಕೆ ನಿಮ್ಮ ಕುಟುಂಬ ಹೇಗೆ ಸಹಕಾರ ಕೊಡ್ತು? ತುಂಬ ಕುಟುಂಬ ಚಿಕ್ಕದು, ಫ್ಯಾಮಿಲಿ ದೊಡ್ಡದು. ಫ್ಯಾಮಿಲಿ ಅಂದರೆ ಅಮ್ಮ ಅಪ್ಪ ತಮ್ಮಂದರು ಎಲ್ರಿಗೂ ತುಂಬ ಆಸೆ ಮತ್ತು ಭಯ ಯಾಕೆ ಅಂತಂದರೆ ಇವಾಗೇನು ಕೇಳಿಸಲ್ಲ, ಎಲ್ಲಿ ಮಿಸ್ ಆಗಿಬಿಡ್ತಾನೋ, ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾನೋ, ಎಲ್ಲಿ ಬಿದ್ದೋಗ್ತಾನೋ ಅಂತ ಭಯ. ಮತ್ತು ಆಸೆ ಯಾಕೆ ಅಂತಂದರೆ ಈ ರೈಟರ್ ಅಂತಲ್ಲ, ನಮ್ಮ ಮನೇಲಿ ಯಾರು ರೈಟರ್ಸ್ ಇಲ್ಲ, ನಾನೇ ಒಬ್ಬ ಮಾತ್ರ ಬರಹಗಾರ. ಇವನು ಹಬ್ಬ ಬರಹಗಾರ ಅಂತ ಅಂದ್ಕೊಂಡು ನೋಡಿ ಯಾವ ಥರ ರೀಚ್ ಆಗ್ತಾನೆ, ಯಾವ ಥರ ಟಚ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಯಾರೋ ಫೋನ್ ಮಾಡಿದ್ರೆ ಅಂತಂದಾಗ ನನ್ನ ಫೋನ್ ಬಂತು ಅಂದರೆ ಅವರೇ ಮಾತಾಡ್ತಾರೆ. ಅವ್ರು ಮಾತಾಡಿದಾಗ ಶಾಕ್, ನಿಮ್ಮ ಸ್ಟೋರಿ ಇಷ್ಟ ಆಯ್ತಂತೆ, ಯಾರು ಫೋನ್ ಮಾಡಿದ್ದಾರೆ, ಓದುಗರು ಫೋನ್ ಮಾಡಿದ್ದಾರೆ ಅಂತ. ಆ ಓದುಗರು ಏನು ಹೇಳ್ತಾರೆ ಅವ್ರಿಗೆ ಫೀಲ್ ಆಗುತ್ತಲ್ಲ, ತುಂಬ ಖುಷಿ ಆಗುತ್ತೆ. ಅದು ಫ್ಯಾಮಿಲಿನಲ್ಲಿ ಒಂದು ಸ್ಪೆಷಲ್ ಐಡೆಂಟಿಟಿ ಕೊಟ್ಟಿದೆ ನನಗೆ ಅಂತ ಅನ್ಬೋದು. ಇನ್ನು ನಮ್ಮ ಕುಟುಂಬದ ಬಗ್ಗೆ ಹೇಳ್ತೀನಿ ಅಂತಂದರೆ, ಹೆಂಡತಿ ಮೊದಲು
ಟೀಚರ್ ಆಗಿದ್ದರು. ಅವಳು ತುಂಬ ಆಸೆ ಏನಾದ್ರು ಟೀಚ್ ಮಾಡಬೇಕು, ಮಕ್ಕಳನ್ನ ಬೆಳೆಸಬೇಕು ಅಂತ. ನಾನು ಸ್ವಲ್ಪ ಅನಾರೋಗ್ಯ ಆಯಿತು ಅಂತ ಅಂದಾಗ ಅವಳು ಕೆಲಸ ಬಿಟ್ಟು ಮನೇಲಿ ಇದ್ದಾಳೆ, ಮನೆ ನೋಡ್ಕೋತಾಳೆ. ನಮ್ಮ ಮಗಳು MSc ಮಾಡ್ತಾಯಿದ್ದಾಳೆ, BEd ಮುಗಿಸಿ ಹೈಸ್ಕೂಲ್ ಟೀಚರ್ ಆಗಿದ್ದಾಳೆ. ಇನ್ನು ಈ ವರ್ಷ ಲಾಸ್ಟ್ ಸೆಮಿನೋ ಫೆಬ್ರವರಿನಲ್ಲಿ MSc ಮುಗೀತೆ. ಆಮೇಲೆ ಏನು ಮಾಡ್ತೀವಿ ಅಂತ ಅವಳು ಹೇಳ್ತಾಳೆ, ಇಲ್ಲ ನಾನು ಏನಾದರೂ ವರ್ಲ್ಡ್ ಟ್ರಾವೆಲ್ ಮಾಡಬೇಕು ಅಂತ. ನನ್ನ ಆಸೆ ಅವಳು ಕೆಲಸ ಮಾಡಬೇಕು ಹಂಗಿಂತ, ಅವಳ ಆಸೆ ಪ್ರಪಂಚ ಸುತ್ತಬೇಕು. ನನಗೆ ಹೇಳ್ದೆ, ಅಪ್ಪ ಜೀವನ ಒಂದೇ ಅಂತ ನೀನು ಹೇಳ್ತೀಯ ಅಲ್ವಾ, ಎಷ್ಟು ಸಾಧ್ಯ ಈ ವಯಸ್ಸಲ್ಲಿ ಎಷ್ಟು ಸುತ್ತಬೇಕು ಸುತ್ತಬಿಡ್ತೀನಿ ಅಂತ. ಹೀಗೆ ಚಿಕ್ಕ ಪ್ರಪಂಚ ಸದ್ಯಕ್ಕೆ ಸಣ್ಣ ಕುಟುಂಬ ಸುಖಿ ಕುಟುಂಬ ಅಂತೀವಲ್ಲ, ಆ ಥರ ಇದ್ವಿ ಅಂತ ಹೇಳ್ಬೋದು. ಈಗ ನಿಮ್ಮ ಜೀವನ ಒಟ್ಟಾರೆ ಹೇಗಿದೆ ಸರ್? ನೀವು ಹಿಂದಕ್ಕೆ ತಿರುಗಿ ನೋಡಿದ್ರೆ ಇವತ್ತು ನಿಮ್ಮ ಜೀವನ ಹೇಗಿದೆ ಅನಿಸುತ್ತೆ? ಹೇಗಿದ್ದಾರೆ, ಎಲ್ಲ ಫ್ಯಾಮಿಲಿರುವಂಗೆ ನನಗೂ ಕಷ್ಟಗಳಿದೆ. ಆಮೇಲೆ ಎಲ್ಲರಿಗೂ ಎಷ್ಟು ಖುಷಿನೂ ಇದೆ. ನನ್ನ ಲೆಕ್ಕಾಚಾರ ಏನು ಅಂತಂದರೆ, ಕಷ್ಟ ಯಾರಿಗೂ ಹೇಳಬಾರ್ದು, ಖುಷಿ ಯಾರಿಂದಲೂ ಮುಚ್ಚಿಡಬಾರ್ದು. ಖುಷಿ ಬಂದಾಗ ಎಲ್ಲ ಕೊಳ್ಕೊತಾನೆ, ಕಷ್ಟ ಬಂದಾಗ ಕುಡ್ದು ಸುಮ್ಮನೆ ಇದ್ದೀನಿ. ಹಂಗಾಗಿ ಹೊರ್ಗಡೆ ನೋಡಿದ್ರಿಗೆ ಅವನಿಗೇನಪ್ಪ ಅಲ್ಲ ಸಮ್ಮ ಅಂತಿದ್ದಾನೆ ಅಂತ. ನಾನು ಹಂಗೆ ಹೇಳೋದು, ತುಂಬ ಖುಷಿಯಾಗಿತ್ತು. ಖುಷಿ ಕುಟುಂಬ ಅಂತಲೇ ಹೇಳ್ಕೊತೀನಿ ಎಲ್ಲ ಜೊತೆ. ನಿಮಗೆ AD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬಂದು ಓದು ಬರಹ ಅನ್ನೋದರ ಬಗ್ಗೆ ನಾವು ಇಷ್ಟೊತ್ತವರೆಗೆ ಮಾತಾಡಿದ್ವಿ. ನಿಮಗೆ ಚಾನಲಿಗೆ ಬಂದಿದ್ದು ಮತ್ತು ಈ ಇಂಟರ್ವ್ಯೂ ಬಗ್ಗೆ ನಿಮ್ಮ ಅನಿಸಿಕೆ? ನನಗಿದೆಲ್ಲ ಹೊಸ ಅನುಭವ. ಯಾಕೆಂದರೆ ಇಷ್ಟು ದಿನ ಒಂದು ಜಾಗದಲ್ಲಿ ಕೂತ್ಕೊಂಡು ನಾನು ಬಳಗ ನಾನು ಬರೀತಾ ಇದ್ದೆ. ಈಗ ಕ್ಯಾಮ್ರಾ ಮುಂದೆ ನಿಂತುಕೊಳ್ಳೋದು ಅಂತ ಅಂದರೆ ಅನುಭವ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ. ಹಂಗಾಗಿ ಕ್ವಶನ್ ಕೇಳ್ತಾರೆ ಅಂತ ಅಂದಾಗ ಅದು ಹೇಳಿದ್ದಲ್ಲ, ಏನು ಕೇಳ್ತಾರೆ ನಾನೇನು ಹೇಳಬೇಕು ಅಂತ. ಸೊ ನನ್ನ ಮನಸ್ಸಲ್ಲಿದ್ದು ಫೀಲಿಂಗ್ಸ್ನೆಲ್ಲ ಹೇಳ್ಕೊಂಡೇನೋ ಖುಷಿ ನನಗೆ. ಅದರಿಂದ 4 ಜನಕ್ಕೆ ಸ್ಫೂರ್ತಿ ಸಿಕ್ಕೋದಾದರೆ, ಮತ್ತು ಮುಂದೆ ಒಳ್ಳೆಯ ಸಂದರ್ಶನ ಮಾಡ್ದೇನೋ ಖುಷಿ ನಿಮಗೂ ಇರೋದಾದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟೊತ್ತು ನನ್ನ ಮಾತಾಡಿಸಿದ್ದಕ್ಕೆ, ನನ್ನ ಮಾತು ಕೇಳಿಸ್ಕೊಂಡಿದ್ದಕ್ಕೆ, ಆಮೇಲೆ ನನ್ನ ತೊದಲು ಮಾತನ್ಸಿದ್ರೆ ಅದನ್ನು ಸೇರಿಕೊಂಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ನೀವು ಇಷ್ಟೊತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ AD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ, ನನ್ನ ಕಡೆಯಿಂದ ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗಿದೆ, ತುಂಬ ಥ್ಯಾಂಕ್ಸ್. AD ಕ್ರಿಯೇಷನ್ ಅವರು ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಆಮೇಲೆ ಸಾಹಿತ್ಯ, ಪತ್ರಿಕೋದ್ಯಮ, ಕಲೆ ಅಂತ ತುಂಬ ಯೋಚನೆ ಮಾಡಿ ಆ ಕ್ಷೇತ್ರದಲ್ಲಿ ಯಾರ್ಯಾರು ಹುಡುಕಿ ಪ್ರದರ್ಶನ ಮಾಡ್ತಾಯಿದ್ದಾರೆ. ಈ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಹಾಕಿ, ಈ ಚಾನೆಲ್ ವೀಕ್ಷಕರ ಸಂಖ್ಯೆ ಬೆಳೆಯೋಕ್ಕೆ ಕಾರಣಕರ್ತರಾಕಿ, ಈ ಚಾನೆಲ್ಗೆ ಹಾರೈಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.